ನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಜರದ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಅವ್ಯಕ್ತವಾದ ಅನನ್ಯವಾದಂತಹ ಶಕ್ತಿಯೊಂದು ಈ ರೀತಿಯಲ್ಲಿ ರೂಪುದಳೆದು ನಮ್ಮ ಕಣ್ಣ ಮುಂದೆ ನಿಂದಿದೆ ಅಂತ ಈಗ ನಮಗೆ ಅರ್ಥವಾಗುತ್ತಾ ಇದೆ ತಾಯಿ. ವಿಶಾಲವಾದ ಜಲರಾಶಿಯೊಂದು ಕಾಣುತ್ತಾ ಇತ್ತು. ಅತ್ತ ಇತ್ತ ಸುತ್ತ ಮುತ್ತ ಎತ್ತೆತ್ತ ನೋಡಿದರೂ ಕತ್ತಲೆಯ ಮೊತ್ತವಷ್ಟೇ ಕಾಣುತ್ತಾ ಇತ್ತು. ತನ್ಮಧ್ಯೆ ಓಂಕಾರ ಎನ್ನುವಂತಹ ನಾದವನ್ನು ನಮ್ಮ ಕಿವಿಗೆ ಕೇಳಿಸ್ತಾ ಇತ್ತು. ಅದು ಏನು ಎನ್ನುವುದನ್ನು ಕೂಡ ಆ ಕಾಲಕ್ಕೆ ನಾವು ಗುರುತಿಸಿದವರಲ್ಲ. ಆ ಸಾಮರ್ಥ್ಯ, ಆ ಜ್ಞಾನ ನಮಗಿರಲಿಲ್ಲ. ನಾವ್ಯಾರು, ಯಾಕೆ ಹೀಗೆ ಹುಟ್ಟಾಗಿದೆ ನಮ್ಮದ್ದು ಎನ್ನುವುದನ್ನು ತಿಳಿಯದೆ ಪರಿತಪಿಸುತ್ತಾ ಇದ್ದ ಕಾಲದಲ್ಲಿ ನಿನ್ನಿಂದಲೇ ಹೊರಟಂತಹ ಆ ನಭೋವಾಣಿ, ಅದನ್ನಾಲಿಸಿಯೇ ಅನನ್ಯ ಭಕ್ತಿಯಿಂದ ನಿನ್ನನ್ನು ಆರಾಧಿಸಿದ್ದೇವಮ್ಮ. ನಮ್ಮ ಅಂಗದ ಚಲನೆಗಳೇ ನಿನ್ನನ್ನು ಮೆಚ್ಚಿಸುವ ಮುದ್ರಿಕೆಗಳಾಗಲಿ, ನಮ್ಮ ಬಾಯಿಯಿಂದ ಹೊರಟಂತಹ ಶಬ್ದಗಳೇ ನಿನ್ನ ಸ್ತೋತ್ರವಾಗಲಿ ಎನ್ನುವ ಭಾವ ಮಾತ್ರ ಇತ್ತು. ಆ ರೀತಿಯಲ್ಲಿ ನಿನ್ನನ್ನು ಸ್ತುತಿಸಿದುದರ ಫಲರೂಪವಾಗಿಯೇ ನಮ್ಮ ಕಣ್ಣ ಮುಂದೆ ನೀನು ಕಾಣಿಸಿಕೊಂಡವಳಿದ್ದೆ. ಸಂತೋಷವಾಗಿದೆ. ಓ ಭಯ ನಿವಾರಿಣಿಯೇ, ಕರುಣದಿಂದ ನಮ್ಮನ್ನು ಕಾದು ರಕ್ಷಿಸಬೇಕು, ಉದ್ದೇಶವನ್ನು ತಿಳಿಸಬೇಕಮ್ಮ, ತಿಳಿಸಬೇಕು. ಯಾತಕ್ಕೆ ಜನುಮವ ಕಾರ್ಯಗಳು ಅರುಗುನಿ ಮಾತೆ
ಮಾತೆಯೇ ನೀ ತಿಳುವುದ ಸಾಕಾರವನು ಸಂಪ್ರೀತಿಯುಳ್ ರಕ್ಷಿಸಬೇಕು ನಮ್ಮವನು ಜಯ 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 ಆದಿಮಾಯೇ ಅಮ್ಮ ಜಯ 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 ಜಗಜ್ಜನನಿ ಕತ್ತೆತ್ತಿ ಕಣ್ತೆರೆದ್ರೆ ಸ್ಪರ್ಶದಿಂದ ನಾವು ನೀರಿನಲ್ಲಿದ್ದೇವೆ ಅಂತ ಮಾತ್ರ ಹೊರತು ಅನ್ಯಥಾ ಏನೂ ನಮಗೆ ಗಮನಕ್ಕೆ ಬರಲಿಲ್ಲ. ಅಗಾಧವಾದಂತಹ ಜಲರಾಶಿಯ ವ್ಯಾಪ್ತಿ ಏನು, ಆಳ ಎಷ್ಟು, ಒಂದು ನಮಗೆ ಗೊತ್ತಾಗಲಿಲ್ಲ. ಅಜ್ಞಾನ, ಕತ್ತಲೆ. ಕತ್ತಲೆ ಎನ್ನುವುದರಿಂದ ಕತ್ತೆತ್ತಿದರೆ ಕಣ್ಣರಳಿಸಿದರೆ ಏನು ಕಾಣುವುದಕ್ಕಿದೆ? ಏನೂ ಗೋಚರವಲ್ಲದು, ಗೋಚರವಲ್ಲ. ಆ ಕಾಲಕ್ಕೆ ಮಂದವಾದಂತಹ ಬೆಳಕು. ಹಾಗಾದ್ರೆ ಮುಂದೆ ಬೆಳಕಿದೆ ಅಂತ ನಮ್ಗೆ ಗೊತ್ತಾದ್ದು ಮೊದಲು ನಾವು ಕತ್ತಲೆಯಲ್ಲಿದ್ದೇವೆ ಅಂತ ಬೆಳಕನ್ನು ನೋಡಿದ ಮೇಲೆ. ಬೆಳಕು ಹರಿಯುತ್ತೋ ಇಲ್ವೋ ತಾಯಿ? ಕತ್ತು ತಿರುಗಿಸಿದೆ, ಕಣ್ಣರಳಿಸಿದೆ. ನನ್ನ ಹಾಗೆ ಇರುವರು. ಹಾಗಾದರೆ ಒಟ್ಟು 3 ಮೂರ್ತಿಗಳು ನಾವು ಅಂತ ಗೊತ್ತಾಯಿತು. ಆ ಕ್ಷಣದಲ್ಲೇ ಓಂಕಾರದ ಧ್ವನಿ. ಆ ಧ್ವನಿಯಲ್ಲಿ ಮಕ್ಕಳೇ ನನ್ನಿಂದ ನೀವು, ನಿನ್ನಿಂದ ನಾವು. ಹಾಗಾದರೆ ಮೂಲ ಇಲ್ಲಿದೆ ಅಂತಾಯಿತು. ಮಾತ್ರವಲ್ಲ, ಮೂವರು ಒಂದಾಗಿ ನನ್ನನ್ನು ಸ್ತುತಿ ಮಾಡಿ. ಹಾಗಾದರೆ ಮಕ್ಕಳು ಒಟ್ಟಾದಾಗ ಮಾತ್ರ ತಾಯಿ ಬರುವುದಕ್ಕೆ ಸಾಧ್ಯ. ಮಕ್ಕಳು ಬೇರೆ ಬೇರೆ ಆದರೆ ತಾಯಿ ಬರುವುದಿಲ್ಲ ಅಂತ ನಮಗೆ ಗೊತ್ತಾಯಿತು. ಅಮ್ಮ, ಪ್ರತಿಯೊಂದು ಕಾರ್ಯದ ಹಿಂದೆಯೂ ಬಲವಾದಂತಹ ಉದ್ದೇಶ ಇರಲೇಬೇಕು. ಉದ್ದೇಶ ಇಲ್ಲದೇ ಇದ್ರೆ, ಸಂಕಲ್ಪ ಇಲ್ಲದೇ ಇದ್ರೆ ನಮ್ಮ ಸೃಷ್ಟಿಯ ಅವಶ್ಯಕತೆ ಇಲ್ಲ. ಹಾಗಾದ್ದರಿಂದ ನನಗೆ ಮೂಡುವುದು ಪ್ರಶ್ನೆ. ಈಗ ಉತ್ತರ ಗೊತ್ತಾಗಲಿಲ್ಲ. ಪ್ರಶ್ನೆ ಹುಟ್ಟುವುದಕ್ಕೆ ತೊಡಗಿತೋ ಇಲ್ವೋ? ಪ್ರಶ್ನಿಸ್ತೇನೆ ತಾಯಿ, ಯಾತಕ್ಕೆ ಜನ್ಮವನ್ನಿತ್ತೆ? ನಮಗಿನ್ನೇತರ ಕಾರ್ಯಗಳು ಇಹುದು. ಪ್ರಶ್ನೆಯ ಬೆನ್ನಿಗೆ ಪ್ರಶ್ನೆಯೇ ಹುಟ್ಟುವುದು. ಸಕಲವನ್ನು ಅರುಹಿ ಅಮ್ಮ, ನಮಗೆ ಜ್ಞಾನವನ್ನು ಕರುಣಿಸಬೇಕು, ನಮಗೆ ಉದ್ಯೋಗವನ್ನು ಕೊಡಬೇಕು. ನಮ್ಮ ಹುಟ್ಟಿಗೆ ಕಾರಣ ಏನು? ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ್ದಿ? ಮುಂದೆ ನಮ್ಮಿಂದ ಏನಾಗುವುದಕ್ಕಿದೆ? ಒಂದರ ಮೇಲೊಂದು ಪ್ರಶ್ನೆಗಳು ಹುಟ್ಟುತ್ತಾ ಇದೆ ತಾಯಿ. ಅನುಗ್ರಹಿಸಬೇಕಮ್ಮ, ಅನುಗ್ರಹಿಸಬೇಕು. ನೀನಲ್ಲದನ್ಯರಾರಿಗರು ಯಾರಿದ್ದಾರೆ ಮಾತೆ? ಜನನೀ ನಮ್ಮ ಸಾನುರಾಗದೊಳಿನ್ನು ರಕ್ಷಿಸುವವರು ಜಾನ ವಿಹೀನರಾಗಿರಲು ದಿವ್ಯ ಜ್ಞಾನವ ಇತ್ತು ಎಂಬ ಹೊರೆ ಮೋದದೊಳು. ಜಯ 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 ಆದಿಮಾಯಿನಿ ಕಾಯೇ ತಾಯೇ. ಜಯ 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 ಜಯ. ಓ ಇಚ್ಛಾಶಕ್ತಿ ಸಂಯುಕ್ತಳೆ, ಇದೋ ನಿನ್ನ ಪವಿತ್ರವಾದ ಪದಯುಗ್ಮಗಳಿಗೆ ನಮ್ಮ ನಮನಗಳು ತಾಯಿ. ನಮ್ಮನ್ನು ಉದ್ಧರಿಸಬೇಕು. ಒಮ್ಮಿಂದೊಮ್ಮೆಲೆ ನಮ್ಮ ಮೂವರುಗಳ ಜನನವಾಯಿತು ತಾಯಿ. ಯಾರಿಂದಾಯಿತು, ಯಾವ ಕ್ಷೇತ್ರದಲ್ಲಾಯಿತು ಎನ್ನುವುದನ್ನು ತಿಳಿಯುವುದಕ್ಕಾಗಿ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದವಾಗ ಎತ್ತ ನೋಡಿದರತ್ತ ಮುತ್ತಿಕೊಂಡಿರುವ ಕತ್ತಲೆಯ ಮೊತ್ತ ಮತ್ತು ಅಗಾಧವಾದಂತಹ ಜಲರಾಶಿಯೇ ಹೊರತು ಬೇರೇನನ್ನೂ ಕಂಡದ್ದಿಲ್ಲ. ಭೋರ್ಗರೆಯುತ್ತಿರುವ ಜಲಪ್ರಪಂಚದ ಮಧ್ಯದಲ್ಲಿ ಉತ್ಪನ್ನಕ್ಕೆ ಬಂದಾಕ್ಷಣದಲ್ಲೇ ನಮ್ಮ ಒಳಗೂ ಹೊರಗೊಂದನ್ನು ಅರಿಯದಂತಹ ನಾವುಗಳು
ಕಾರ್ಗತ್ತಲೆಯನ್ನು ನೋಡಿ ಭಯಭೀತರಾದೆವು, ಚಿಂತಿತರಾದೆವು. ಸಂದರ್ಭದಲ್ಲೇ ಕೇಳಿಸಿತು ನಭೋವಚನ. ಅದಕ್ಕನುಗುಣವಾಗಿ ಅವ್ಯಕ್ತ ಶಕ್ತಿಯನ್ನಾರಾಧಿಸುವ ಚೇತನವೂ ಕೊಡಲ್ಪಟ್ಟಿತು. ತನ್ಮೂಲಕವಾಗಿ ನಮಗರಿತ ರೀತಿಯಲ್ಲಿ ನಿನ್ನನ್ನೇ ಸ್ತುತಿಸಿದವಾಗ ಪ್ರಣವಾರ್ಥದ ಪ್ರತಿಪಾದಿಯಾದಂತಹ ನೀನು ಪ್ರತ್ಯಕ್ಷಳಾದಿಯಮ್ಮ. ಅಮ್ಮ, ನಿನ್ನ ಪ್ರತ್ಯಕ್ಷ ಮಾತ್ರದೊಡನೆ ಸುತ್ತಲಿನ ಕತ್ತಲಿನ ಮೊತ್ತವೆಲ್ಲ ಎತ್ತಲೋ ಸರಿದು ಮಾಯವಾದಂತೆ ಚಿತ್ತ ಭಿತ್ತಿಯಲ್ಲಿ ಅಡಕವಾಗಿರುವ ಭಯ ತೊರೆದ ನಾವು ಧೈರ್ಯ ಮನಸ್ಕರಾದೆವು. ನಮಗಾಡುವರೇ ವಾಕ್ಶಕ್ತಿ ಒದಗಿ ಬಂದುದು ನಿನ್ನ ಅನುಗ್ರಹ ವಿಶೇಷದಿಂದಲಾಗಿ ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೇವೆ. ಅಮ್ಮ, ಆದಿ ಮಧ್ಯ ಅಂತ್ಯರಹಿತಳು ನೀನೆ. ಚೇತನ ಅಚೇತನವೆನ್ನುವ ಪ್ರಕೃತಿ ಭಯವನ್ನು ಮೀರಿ ನಿಂತವಳು ನೀನು. ಭಯ ವಿನಾಶಿನಿಯೂ ಕರುಣಾಸಿಂಧುವೂ ಆದಂತಹ ನಿನ್ನ ಪದದ್ದೊಂದಕ್ಕೆ ಮತ್ತೊಮ್ಮೆ ವಂದಿಸಿದ್ದೇವೆ. ನೀನಲ್ಲದೆ ಅನ್ಯರಾರಿದ್ದಾರೆ ನಮ್ಮನ್ನು ಸಾನುರಾಗದಿಂದ ಪೊರೆಯುವವರು. ನಮ್ಮನ್ನು ಉದ್ಧರಿಸಬೇಕು ತಾಯೇ, ಉದ್ಧರಿಸಬೇಕು. ಹರಿಗರ ಬ್ರಹ್ಮರಿದಿರಿಸಿಕಿನ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಒರೆದ ಬೆಳದ ನಿಮಗೆ ನೀರ ಮೇಲೆ ದಿಕ್ಕು ಕಾಣದೆ ಬಳಲುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ಇಚ್ಛಾ ಮಾತ್ರದಿಂದ ಮೂರು ಮೂರ್ತಿಗಳಾದಂತಹ ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ಮಕ್ಕಳೇ, ಇನ್ನು ಮುಂದಕ್ಕೆ ನಿಮ್ಮನ್ನು ಗುರುತಿಸಿ ಕರೆಯುವುದಕ್ಕೆ ನಿಮಗೊಂದೊಂದು ಹೆಸರನ್ನು ಇರಿಸುತ್ತೇನೆ. ರಕ್ತ ಛಾಯದಿಂದ ಒಪ್ಪುವಂತಹ ನೀನೇ ಬ್ರಹ್ಮ. ಮಹಾಪ್ರಸಾದ. ಮಗನೇ, ನೀಲವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ವಿಷ್ಣು. 5 ಶಿರಗಳಿಂದ ಒಪ್ಪುವ ಮಗನೇ ನೀನೇ ಈಶ. ಇನ್ನು ಮುಂದಕ್ಕೆ ನಿಮ್ಮಿಂದ ಘನ ಕಾರ್ಯವಾಗಬೇಕಾಗಿದೆ ಮಕ್ಕಳೇ. ಅದೇನದು? ಹೋದ ಕಲ್ಪದಿ ಲಯವಾದ ಪ್ರಪಂಚವ ಓದದಿ ಸೃಜಿಸುವರೆಯೇ ಕಾಯ್ದು ಮೇಣದ ಲಯಗೊಳಿಸುವ ಕದನಕ್ಕೆ ಆದಿರಿ ನೀವಾದರೆ ಓ ನನ್ನ ಮಕ್ಕಳೇ, ನಿಮ್ಮನ್ನು ಸೃಜಿಸುವುದಕ್ಕೆ ಬಲವಾದ ಕಾರಣವಿದೆ ಮಕ್ಕಳೇ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಬ್ರಹ್ಮಾಂಡವನ್ನು ಮತ್ತೊಮ್ಮೆ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಿ ಈ ಕಾರ್ಯ ನಿಮ್ಮಿಂದಾಗಬೇಕಾಗಿದೆ ಮಕ್ಕಳೇ. ಹಾಗಿದ್ರೆ ನಮಗೊಂದು ಗುಣವೂ ಬೇಕಲ್ಲ ತಾಯಿ. ಮಕ್ಕಳೇ, ಸತ್ವರಜಸ ತಮ ವಿನುದೀಪ ಗುಣ ಮೂರು ಮತ್ತೆ ರಾಜದ ಗುಣದಿಯೇ ನಿತ್ಯ ತ್ರಿಜಿತಲಿ ವಿಧಾತನೋ ಸಾತ್ವಿಕವೆತ್ತು ಹರಿಯು ಹೊರೆಯೇ. ಮಕ್ಕಳೇ, ನಿಮ್ಮನ್ನು ಸೃಷ್ಟಿಸುವುದಕ್ಕಿಂತ ಮೊದಲು 3 ಗುಣಗಳನ್ನು ಸೃಜಿಸಿದ್ದೇನೆ. ಮಗನೇ ಬ್ರಹ್ಮ, ಅಮ್ಮ, ನಿನಗೆ ರಜೋಗುಣ. ರಜೋಗುಣ? ಹೌದು. ಜೀವಿಗಳ ಸೃಷ್ಟಿಯೇ ನಿನ್ನ ಉದ್ಯೋಗ. ಹ, ಸತ್ಯಲೋಕದಲ್ಲಿದ್ದುಕೊಂಡು ಕಾರ್ಯೋನ್ಮುಖನಾಗು. ಓ ಮಹಾಪ್ರಸಾದ. ಅಮ್ಮ, ಮಗನೇ ವಿಷ್ಣು, ತಾಯೇ, ಸತ್ವಗುಣ. ಜೀವಿಗಳ ಪಾಲನೆಯೇ ನಿನ್ನ ಉದ್ಯೋಗ. ವೈಕುಂಠದಲ್ಲಿದ್ದುಕೊಂಡು ಕ್ರಿಯಾಶೀಲನಾಗು. ಮಗನೇ ಈಶಾ, ಅಮ್ಮ, ತಾಮಸ ಗುಣ ನಿನಗೆ. ಜೀವಿಗಳನ್ನು ಲಯಗೊಳಿಸುವುದೇ ನಿನ್ನ ಉದ್ಯೋಗ. ಕೈಲಾಸದಲ್ಲಿದ್ದುಕೊಂಡು ಕ್ರಿಯಾಶೀಲನಾಗು ಮಗನೇ. ಪ್ರಸಾದವಮ್ಮ. ತಮ್ಮಪ್ಪಣೆಯಂತೆ ನಮ್ಮ ಉದ್ಯೋಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ ಕಾಲಕ್ಕೆ ಏನಾದರೂ ಅಂತರಾಯ ಉಂಟಾದ್ರೆ ಏನು ಮಾಡ್ಬೇಕಮ್ಮ? ಮಕ್ಕಳೇ, ಮಕ್ಕಳೇ, ನೀವು ಮಾಡುತ್ತಿರುವ ಕಾರ್ಯದಲ್ಲಿ ಮುಂದಕ್ಕೆ ನಿಮಗೇನಾದರೂ ಕಷ್ಟ ಬಂದರೆ ನನ್ನನ್ನು ಭಕ್ತಿಯಿಂದ ಭಜಿಸಿರಿ. ಆ ಕಾಲಕ್ಕೆ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನು ನಾನೇ ಪರಿಹರಿಸಿಕೊಡುತ್ತೇನೆ.
ಅಂತ. ಹಾ, ಹಾ, ಹಾ. ಬ್ರಹ್ಮಾಂಡ ಬ್ರಹ್ಮ ಹಾ, ಅವಿನಾಭಾವ ಸಂಬಂಧ ಅಮ್ಮ ಹೇಳಿದ್ದು. ಹಾ. ನಿನ್ನ ಹೆಸರಿನೊಳಗೂ ಬ್ರಹ್ಮಾಂಡ ಇಲ್ಲ, ಹಾ. ನಿನ್ನ ಹೆಸರಿನಲ್ಲಿ ಬ್ರಹ್ಮಾಂಡ ಇಲ್ಲ. ಇಲ್ಲ. ಮುಂದೆ ಬ್ರಹ್ಮಾಂಡವನ್ನು ಸೃಷ್ಟಿಸುವುದಕ್ಕಿದೆ. ನೀನು ಬ್ರಹ್ಮ ಮಗನೇ. ಬಾ. ನಾ ಬ್ರಹ್ಮ, ನೀ ವಿಷ್ಣು, ಹೌದು. ನೀನು ಈಶ್ವರ, ನೀನು ನಾರಾಯಣ. ಸ್ವಲ್ಪ ಉದ್ದ ಮಾಡಬೇಕಿದೆ ಪರಮೇಶ್ವರ. ನಾನು ಹಾಗಲ್ಲ, ಬ್ರಹ್ಮ. ಅಯೋಚಿತವಾಗಿ ಒಂದು ಹೆಸರು ಬಂದದ್ದು ನನಗೆ, ಒಂದು ಯಜಮಾನಿಗೆ ಸಿಕ್ಕಿದ್ದು ನನಗೆ. ಹಾ, ಹಾ. ಯಾಕಮ್ಮ ನಿನ್ನನ್ನು ಕರೆದು ಬ್ರಹ್ಮ ಮಗನ ನೀನು ಅಂತ ಯಾಕೆ ಹೇಳಿಲ್ಲ? ನಿನ್ನದು ಯಾಕೆ ಬ್ರಹ್ಮ ಅಂತ ಹೇಳಿದ್ರೆ ಪ್ರಶ್ನೆಗೆ ಉತ್ತರ ಇಲ್ಲ. ನೀವಿಬ್ಬರು ಅಲ್ಲ ಅಂತ ನಾನೊಬ್ಬನೇ. ಹೌದಪ್ಪ. ವಿಷ್ಣು, ಓ, ಹೊರಡುವುದಿನ್ನು ಸತ್ಯಲೋಕಕ್ಕೆ. ಯೋಚನೆ ಮಾಡುವಾಗ ತಲೆಗೋಯ್ತು. ಸತ್ಯಲೋಕಕ್ಕೆ ನಾನು ಹೋದೆ, ನನ್ನ ಉದ್ಯೋಗದಲ್ಲಿ ನಾನು ತೊಡಗಿಕೊಂಡೆ. ಹಾ. ನಾಳೆ ನಿಮಗೆ ಸಮಸ್ಯೆ ಬರುವುದು, ಹುಡುಕಿಕೊಂಡು ಬರಬೇಕಾ ಬೇಡ? ನೀವು ನನ್ನಲ್ಲಿಗೆ ಬರಬೇಕಾಗ್ತದೆ ಕೇಳಲಿಕ್ಕೆ. ಬ್ರಹ್ಮ ಏನು ಮಾಡೋದು ಇನ್ನು? ಅಗತ್ಯ ಇದ್ದರೆ ಬರಬೇಕು. ಹಾಗಾದ ಕಾರಣ ಈ ದೂರದರ್ಶಿತ್ವ ಉಳ್ಳವನಾಗಿ, ದೂರಾಲೋಚನೆ ಉಳ್ಳವನಾಗಿ ಒಂದು ಯಜಮಾನಿಕೆ ಅಂತ ಬೇಕು ಅಂತ ನನಗಾಯ್ತು. ಹೌದಪ್ಪ. ಹಾಗಾದ್ರೆ ಯಾಕೆ ಯಜಮಾನಿಕೆ ಬೇಕು? ಒಬ್ಬನಿಗಿಂತ ಮತ್ತೊಬ್ಬ, ಇಬ್ಬರಾದ್ರು ಮೂರಾದ್ರು ಅದೊಂದು ಹೇಳಲಿಕ್ಕೆ ಕೇಳಲಿಕ್ಕೆ ಅಂತ ಬೇಕೋ ಬೇಡವೋ? ಯಾರ ಹತ್ರ ಹೇಳುವುದು, ಯಾರ ಹತ್ರ ಕೇಳುವುದು? ಹಿರಿಯವರ ಹತ್ರ ಕಿರಿಯವರು ಕೇಳಬೇಕು. ಅವಾಗ ನಿಮಗೆ ಗೊಂದಲ ಆಗುದು. ನನಗೆ ಗೊಂದಲ ಇಲ್ಲ, ನಿಮಗೆ ಗೊಂದಲ ಆಗುದು. ಯಾರು ನಮ್ಮಲ್ಲಿ ಹಿರಿಯವ, ಈಶ್ವರನೋ ವಿಷ್ಣುವೋ? ಅದಕ್ಕೆ ನಾನು ಇಬ್ಬರನ್ನೂ ಹತ್ರ ಕರೆದದ್ದು. ಯಾವ ಮಾನದಂಡ ನೋಡಿದ್ರು ಬೆಳ್ಳಗೆ ಬೆಳ್ಳಗೆ ಬೆಳ್ಳಗೆ, ಕೆಂಪು 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 ಕೆಂಪಾಗಿ ಅಲ್ಲ ಹೇಳುವಾಗ ಒಂದು ಹೇಳುದಿಲ್ಲ, ಆ ಕಪ್ಪು ಅವ ಬೆಳ್ಳಗೆ ಹೇಳುವಾಗಲೇ ಒಂದು ಧ್ವನಿ ಬೇರೆ ಅಂತ. ಕೈಯ ತಟ್ಟಿನಲ್ಲಿ 5 ಬೆರಳು, ಅದು ಹುಟ್ಟುವಾಗಲೇ ಇರ್ತದೆ 5 ಬೆರಳು. ಮುಂದಿನ ಪ್ರಪಂಚದಲ್ಲಿ ಗೊತ್ತಾಗ್ತದೆ. ಹಿಂದಿನ ಪ್ರಪಂಚದ ಅನುಭವ ನಮಗೆ ಸ್ವಲ್ಪ ಸ್ವಲ್ಪ ನೆನಪುಂಟು. ಮಧ್ಯದ ಬೆರಳು ಎಲ್ಲ ಬೆರಳಿಗಿಂತ ಉದ್ದ, ಹಾಗೆಂತ ಹೆಬ್ಬೆರಳಿಗಿಂತ ಈ ಬೆರಳು ಉದ್ದ ಉಂಟು. ಇದು ಗಿಡ್ಡ, ಹಾಗೆಂತ ತೋರ, ಅದು ಹೆಬ್ಬೆರಳು ಅಂತ ಗುರುತಿಸಿಕೊಳ್ಳುವ ಬೆರಳು. ಸಾಧಾರಣ ನಿನ್ನ ಹಾಗೆ. ಅಕ್ಕ ಕಾಣಲಿಕ್ಕೆ ಗಿಡ್ಡ, ಹೌದು. ಸ್ವಲ್ಪ ಹೊಟ್ಟೆ ಎಲ್ಲ ಮುಂದೆ. ಹೌದಪ್ಪ. ಅದು ನೋಡುವಾಗ ಇದರಲ್ಲಿ ಗೊತ್ತಾಗುದಿಲ್ಲ ಯಾರು ದೊಡ್ಡವರು ಅಂತ. ಹೊಟ್ಟೆಯಿಂದ ಅಲ್ಲ, ಕೈಯ ತಟ್ಟಿನಲ್ಲಿ 5 ಬೆರಳಿನಲ್ಲಿ ಹೆಬ್ಬೆರಳು ಹೇಗೆ ಇರಿದೋ ಅಲ್ಲ, ಬೆರಳಿನಲ್ಲಿ ಅದಕ್ಕೆ ಹೆಬ್ಬೆಟ್ಟು ಅಂತ ಹೆಸರಿರುವುದು. ಅದಲ್ಲೇ ಹಿರಿದು ಬೆಟ್ಟು ಅದಲ್ಲೇ ಬೆರಳಿನಲ್ಲಿ. ಹೌದು, ಅದೆಲ್ಲ ಇರುವುದಲ್ಲ. ಇಡೀ ಶರೀರದಲ್ಲಿ ಗೊತ್ತಾಗುವುದಾಗೆ ಅವನ ಇರುವಿಕೆಯನ್ನು, ಅದಲ್ಲೇ ಅಲ್ವೋ? ಹೌದೌದು. ಹಾಗೆ ಬೆರಳು ಇದ್ದಾಗೆ ಇಷ್ಟು ಮಂದಿಯನ್ನು ನೋಡಿದ್ರೆ ಬ್ರಹ್ಮ ಹೆಸರಿನಲ್ಲಿ ತುಂಬಿ ಬರುವುದದ್ದು. ಒಂದು ಜೇಂಕಾರ, ಒಂದು ಓಂಕಾರ ಹೆಸರಿನಲ್ಲಿ. ಹೌದಪ್ಪ. ಮಾತ್ರ ಅಲ್ಲ, ಉದ್ಯೋಗ ಯಾವುದು? ನನಗೆ ಸೃಷ್ಟಿಯ ಕಾರ್ಯ. ಮೊದಲು ಉದ್ಯೋಗ ಕೊಟ್ಟದ್ದಮ್ಮ ನನಗೆ, ಮೊದಲು ಹೆಸರಿಟ್ಟದ್ದು ನನಗೆ. ಬಣ್ಣದಿಂದಲೂ ಹಾಗೆ ಮೊದಲು ಉದ್ಯೋಗ ನನಗೆ. ಮಾತೆ ಕರುಣಿಸಿದ್ದು, ಪಾಲಿಸುವುದು, ಲಯಗೊಳಿಸುವುದು, ನಾ ಸೃಷ್ಟಿ ಮಾಡುವುದು. ಹಿರಿಯವನಿಗೆ ಮೊದಲು ಉದ್ಯೋಗ, ಮೊದಲು ಹುಟ್ಟಿದವನಿಗೆ ಮೊದಲ ಹೆಸರು, ಮೊದಲು ಹಿರಿಯವನಾದವನಿಗೆ ಮೊದಲು ಮನೆ. ನಾ ದೊಡ್ಡವನೇ, ಸಂಶಯ ಇಲ್ಲ. ಇಲ್ಲಪ್ಪ, ನಿರ್ಣಯ ಮಾಡಿ ಆಯ್ತು. ಹಿರಿಯವ ನಾನು ಅಂತ ನೀವು ಒಪ್ಪಿಕೊಳ್ಳಿ. ಅದು ನಗುತ್ತಿರುವುದ ವಿಧಿಯೇ ನೀ ಸುಮ್ಮನೆಯೇ, ವಿಧಿಯೇ ನೀ ಸುಮ್ಮನೆ, ನೀ ಸುಮ್ಮನೆ ವಿಧಿಯೇ.
ಆ, ಈ ಜಲಮಧ್ಯದಲ್ಲಿ ನಾವ್ಯಾರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಬಳಲುತ್ತಿದ್ದವರು ನಾವು. ಆದಿಮಾಯೆಯ ಅನುಗ್ರಹವಾಯಿತು. ಅವಳ ಅಪ್ಪಣೆಯಂತೆ ಒಂದೊಂದು ಉಜ್ಜುಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅಂತ ಸಿದ್ಧರಾಗುವ ಹೊತ್ತಿನಲ್ಲಿ ನೀನು ಮೊದಲಿಗೆ ಬಂದು ನಾನು ದೊಡ್ಡವ, ನಾನು ಬ್ರಹ್ಮ ಯಾಕಯ್ಯ ಮತ್ತೆ ಹೌದು ಅದೇ ಅದು ನಾನು ಹೇಳಬಹುದು. ಒಂದು ಶಬ್ದ ದೊಡ್ಡದು ಸಣ್ಣದು ಅಂತ ಆಗುವುದು, ಅದರ ಅರ್ಥಸ್ಫೂರ್ತಿಯಿಂದ ಎನ್ನುವುದು ಒಂದು. ಇನ್ನೊಂದು, ಅದನ್ನು ಹೇಳುವವ ಯಾವ ರೂಪದಲ್ಲಿ ಉಪಯೋಗಿಸ್ತಾನೆ. ನೀನ್ ಹೇಳ್ತಿ ಆಚೆಗಿದ್ದವ ವಿಷ್ಣು, ಈಚೆಗಿರುವವ ಪರಮೇಶ್ವರ, ಬ್ರಹ್ಮ ಅಂತ ಹೇಳ್ತೀನಿ. ನೀನು ಹೇಳ್ತಿ, ನಾನು ಹೇಳ್ತೇನೆ ಈಚೆಗಿದ್ದವ ಬ್ರಹ್ಮ, ಆಚೆಗಿದ್ದವ ಶಿವ, ನಾನು ವಿಷ್ಣು. ನಾನು ಹೇಳಲಿಕ್ಕೆ ಆಗುತ್ತದೆ. ಆದ್ರಿಂದ ಅದೇ ತುಂಬಿ ಬರುವುದು ಯಾವಾಗ ಗೊತ್ತುಂಟ? ಹೇಳುವವನ ಮನಸ್ಸು ಅಷ್ಟು ಶುದ್ಧವಾಗಿ ತುಂಬಿ ಬಂದಾಗ ಮಾತ್ರ. ಹಾಗೆ ಹೇಳುವುದು ವಿಹಿತವಲ್ಲ. ನಮಗೀಗ ಕರ್ತವ್ಯ ಏನು? ಅಮ್ಮ ಕೊಟ್ಟ ಅಪ್ಪಣೆಯಂತೆ ನಾವು ನಮ್ಮದಾದಂತಹ ಕರ್ತವ್ಯವನ್ನು ನಿರ್ವಹಿಸುವುದು. ಅದರ ಬದಲು ನಾನು ದೊಡ್ಡವ, ನಾನು ಸಣ್ಣವ, ಅಥವಾ ನಾನು ಜ್ಯೇಷ್ಠ ಶ್ರೇಷ್ಠ, ನಾನು ಮೊದಲಿಗ, ಇಂಥದ್ದನ್ನೆಲ್ಲ ಆಡಿ ಕಾಲ ಕಳೆಯುವುದಲ್ಲ. ಮತ್ತೆ ಬ್ರಹ್ಮಾಂಡ ಹೌದದು ಕಳೆದ ಕಲ್ಪದಲ್ಲಿದ್ದಂತಹ ಯಾವತ್ತೂ ಜೀವರಾಶಿಗಳು ಅದು ಬೀಜರೂಪವಾಗಿ ಇದ್ದುವುದನ್ನು ಮತ್ತೊಮ್ಮೆ ಸೃಷ್ಟಿಸುವುದಕ್ಕೆ ನಿನಗೊಂದು ಹೊಣೆ, ಪಾಲಿಸುವುದಕ್ಕೆ ನನಗೆ, ಲಯಗೊಳಿಸುವುದಕ್ಕೆ ಹರನಿಗೆ. ಹೊರತು ನಿನ್ನಿಂದಲೇ ಬ್ರಹ್ಮಾಂಡ ಅಂತ ಆದರೆ, ಬ್ರಹ್ಮಾಂಡವೇ ನೀನು ಎನ್ನುವುದು ಸತ್ಯವಾದರೆ ಆದಿಮಯ ಏನೆನ್ನುವುದು ಪ್ರಶ್ನೆ ಆಗುವುದಿಲ್ವೋ? ಆದ್ದರಿಂದ ಬ್ರಹ್ಮಾಂಡಕ್ಕೆ ಒಡತಿಯೋ ಒಡೆಯನೋ ಬೇರೆ, ಅದು ನಾವಲ್ಲ. ಆ ಬ್ರಹ್ಮಾಂಡದೊಳಗಿರುವಂತಹ ಸರ್ವ ಜೀವರಾಶಿಗಳನ್ನು ಸೃಷ್ಟಿಸುವ ಹೊಣೆಯುಳ್ಳವರು ನಾವು. ಆದದ್ದರಿಂದ ಅಮ್ಮನ ಅಪ್ಪಣೆಯಂತೆ ನಮ್ಮದ್ದಾದ ಕರ್ತವ್ಯವನ್ನು ಮಾಡುವುದರ ಹೊರತು ಸುಮ್ಮನೆ ಜಗಳ ಮಾಡಿಕೊಂಡು ನಾನ್ ದೊಡ್ಡವ ಅಂತ ಹೇಳಿಕೊಂಡು ಯಾಕಯ್ಯ ಹೀಗೆ ಮಾತನಾಡಿ ಅಲ್ಲ. ಜಗಳ ಇಲ್ಲ ಅಂದ್ರೆ ಹಾಗೆ ಆಡಿದ್ರೆ ಜಗಳವೇ ಆಗುವುದು. ಮದದಿ ಗರ್ವವ ತಾಳುವೆ ಏತಕ್ಕೆ? ಎಲ್ಲರೂ ಸಮಾನರು. ನಿನಗೂ ಒಂದು ಉದ್ಯೋಗ ಉಂಟು, ನನಗೂ ಉಂಟು, ಹರನಿಗೂ ಉಂಟು. ನನಗೂ ಒಂದು ಗುಣ ಉಂಟು, ನಿನಗೂ ಒಂದು ಗುಣ ಉಂಟು, ಹರನಿಗೂ ಉಂಟು. ಸ್ಥಾನ ಉದ್ಯೋಗ ಎಲ್ಲವೂ ಸಮಾನವಾಗಿ ಉಂಟು. ತರತಮವನ್ನು ಗ್ರಹಿಸದೆ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು. ಇದರ ಬದಲು ಅಹಂಕಾರಿಯಾಗಿ ನಾನು ದೊಡ್ಡವ ಅಂತ ಹೇಳುವುದು ಸಾಧುವಲ್ಲವಯ್ಯ. ಯಾಕೆ ಇದು ಸುಮ್ಮನೆ ಲಯದಧಿಕಾರವ ಪಡೆದ ಬನೈಸೆ ನಾನು. ನಿನ್ನ ಸ್ಥಿತಿಯನ್ನು ನೋಡಿದರೆ ಯಾರಿಗಾದ್ರೂ ನಗು ಬಂದೀತು. ಯಾಕೆ? ಆದ್ದರಿಂದಲೇ ಇವನು ನಗುವುದನ್ನು ಪ್ರಾರಂಭಿಸಿದ. ಈ ಹಿಂದೆ ಕಣ್ಣೀರು ಸುರಿಸುತ್ತಾ ಇದ್ದವು ನಾವು. ಈಗ ಹಾಗಲ್ಲ. ನಮ್ಮ ಮುಂದಿರುವ ಕಾರ್ಯಬಾಹುಳ್ಯವೇನಿದೆಯೋ ಅದರ ಪ್ರಧಾನತೆಯನ್ನು ಅರ್ಥವಿಸಿಕೊಂಡು ಅದರಲ್ಲೇ ಮುಂದುವರಿಯಲೇಬೇಕಾದಂತಹ ಸಂದರ್ಭ. ಆದರೆ ಆರಂಭಿಸಬೇಕಾದದ್ದು ಯಾರು? ಅದು ನೀನು.
ನೀನೇ ಚಡಪಡಿಸುವುದಕ್ಕೆ ತೊಡಗಿದೆ. ಯಾರು ಹೇಳಿದ್ ನಾ ಚಡಪಡಿಸಿದೆ? ನಾನು ನೋಡಿದ್ದೆ ಆರಂಭದಲ್ಲಿ ನೀನು ಮಾತುಗಳಿದ್ದಲ್ಲ, ಒಮ್ಮೆ ಆ ಕಡೆ ಹೋದೆ, ಒಮ್ಮೆ ಈ ಕಡೆ ಹೋದೆ. ಹಾ ನಿನ್ನ ಮುಖದ ಭಾವನೆಗಳೇ ಬದಲಾಗ. ಚಡಪಡಿಸಿದ್ದು ಅಂತ ನಿನಗೆ ಆಚೆಗೆ ಆ ಕಡೆ ಈ ಕಡೆ ಹೋದ್ರೆ ಖಂಡಿತ ಹೌದು. ಭಾವನೆಗಳ ಆಸ್ಫೋಟನ ಅದು. ಒಂದೊಂದು ಭಾವನೆ ಒಂದಿದೆ. ಕಣ್ಣೀರು ಹಿಡಿದ್ರೆ ಕೂಗಿದ್ದಾನೆ ಅಂತ ಅರ್ಥವ? ಸಂತೋಷದಿಂದಲೂ ಕಣ್ಣೀರು ಬರುವುದಿಲ್ವ? ನಾನು ಚಡಪಡಿಸಿದ್ದಿಲ್ಲ, ನಿನಗೆ ಅರ್ಥ ಆದದ್ದು ಚಡಪಡಿಸಿದ್ದು ಅಂತ. ಎಲ್ಲಿಂದ ತೊಡಗುವುದು, ನಿಮಗೆ ಹೇಗೆ ಹೇಳುವುದು? ನಾ ದೊಡ್ಡ ಸಂತೋಷದ ಅಬ್ಬರ ಅದು. ನಾ ದೊಡ್ಡವಲ್ವ, ನಾ ಹಿರಿಯವಲ್ವೋ? ಈ ಸಂತೋಷದಿಂದ ಮಾತು ಮೂಕವಾದದ್ದು. ಹಾಗಾದ್ರೆ 10 ಮಾತಿಗಿಂತ ಒಂದು ಮೌನಕ್ಕೆ ಹೆಚ್ಚು ಅರ್ಥ ಇರುವುದು. ಹಾಗಾದ್ರೆ ದೊಡ್ಡವ ಎನ್ನುವುದು ನಿನ್ನ ತಲೆಗೆ ಬಂದದ್ದರಿಂದ ಆ ಚಟಪಡಿಕೆ, ಅಥವಾ ನಿನ್ನ ಮಾತಿನಿಂದ ನಿಮಗಿಬ್ಬರಿಗೆ ಮೊದಲು ಬರಬೇಕಾಗಿ. ನೀವಿಬ್ರು ಸಣ್ಣವರಲ್ವೋ? ನೀವು ಮೊದಲೇ ದೊಡ್ಡವರನ್ನು ಸಣ್ಣವರು ಬಂದು ಗೌರವಿಸುವುದು. ಅಣ್ಣ ನೀ ದೊಡ್ಡವ, ನಾನು ನಮಸ್ಕರಿಸ್ತೇನೆ ಅಂತ. ನಿಮಗಿಬ್ಬರಿಗೂ ತಲೆಗೆ ಹೋಗಲಿಲ್ಲ, ನನಗೆ ತಲೆಗೋಯ್ತು. ನಾಳೆ ನಾನು ಹೇಳದೇ ಇದ್ದು ಪ್ರಪಂಚ ನಾಳೆ ಹೇಳ್ಬಹುದು. ಬ್ರಹ್ಮ ಒಂದು ಹೇಳ್ಬೋದಿತ್ತಲ್ಲ, ಬ್ರಹ್ಮ ಯಾಕೆ ಸುಮ್ಮನೆ ಗೊತ್ತಾ? ಪಾಪ ಮಕ್ಕಳಿಗೆ ಗೊತ್ತಾಗ್ಲಿಲ್ಲ, ಆಕ್ಷೇಪಕ್ಕೊಳಗಾಗ್ತದೆ. ಅದಕ್ಕೆ ನಾನು ತೊಡಗಿದ್ದು. ನಿನಗಂತೂ ಉದ್ಯೋಗವೋ, ನನಗೂ ಒಂದು ಉದ್ಯೋಗ, ಇವನಿಗೂ ಒಂದು ಉದ್ಯೋಗ. ನಿನ್ನಿಂದಲಾಗಿ ಅಲ್ಲ, ಆ ಜಗದಾದಿ ಮಾಯೆಯಿಂದ ಎನ್ನುವುದು ಸ್ಪಷ್ಟವಾಗಿ ನನಗರ್ಥವಾಗಿದೆ. ಹಾಗಾದ್ರೆ ಯಾಕೆ ವ್ಯತ್ಯಾಸವನ್ನು ಮಾಡಿಕೊಂಡೆ? ನನಗೆ ಈಗ ಗೊತ್ತಾಗಿದೆ. ಅದು ಬೇಕು ಕಾರ್ಯ. ಹೇಗೆ ಮಾಡೋಣ ಇದನ್ನು? ಈ ಸಮಸ್ಯೆಗೆ ನೀನೀಗ ಸಿಲುಕಿಕೊಂಡಿದ್ದೆ. ಅದಕ್ಕೆ ನಿನ್ನ ಕಾರ್ಯದಿಂದ ನೀನು ಜಾರಿಕೊಂಡು ನಿನ್ನ ಕರ್ತವ್ಯವನ್ನು ನಮ್ಮಿಂದ ಮಾಡಿಸುವ ಪ್ರಯತ್ನ ಅಂತ ತಿಳ್ಕೊಳ್ಳಬೇಡ. ಒಂದು ವೇಳೆ ನೀನು ದೊಡ್ಡ ಜನ ಅಂತ ನೀನು ಹೇಳಿದ್ರೆ ಹೌದು, ನೀನು ದೊಡ್ಡ ಜನ ಹೌದು, ನನ್ನಿಂದ ದೊಡ್ಡವ ಅಲ್ಲ ಅಂತ ಅದು ಮುಂದರಿಸುದು ಬೇಡ. ಮತ್ತೆ ನೀನು ದೊಡ್ಡವ ಹೌದು ಅಂತ ನೀವು ಒಪ್ಪಿದಲ್ಲಿಗೆ ಮುಗಿಯಿತು. ನನಗೆ ಅಮ್ಮ ಉದ್ಯೋಗ ಕೊಟ್ಟದ್ದು ಯಾವುದು? ನೀನು ಈ ಪಕ್ಷಕ್ಕೆ ಬರುವುದೇ? ದೊಡ್ಡವ ಅಂತ ಒಪ್ಪಿದ್ಯಾ? ಈ ಪಕ್ಷಕ್ಕೆ ತಗೊಳ್ಳುದೇ? ನಿನ್ನ ಮಟ್ಟಿಗೆ ನೀನು ದೊಡ್ಡವ, ನನ್ನ ಮಟ್ಟಿಗೆ ನಾನು ದೊಡ್ಡವ. ನಾನು ಹೇಗೆ ದೊಡ್ಡವ? ಲಯದ ಅಧಿಕಾರವನ್ನು ಹೊಂದಿದ್ದೇನೆ ನಾನು ಮಾತೆಯಿಂದ. ಲಯ ಅಂದ್ರೆ ಏನು? ನಿಯಂತ್ರಣ. ನೀನು ಸೃಷ್ಟಿಸ್ತಿ, ಇವನು ಪಾಲಿಸ್ತಾನೆ. ಪ್ರಪಂಚ ಎನ್ನುವುದೇನಿದೆಯೋ ಅದನ್ನು ಸರಿಯಾದಂತಹ ಸಮತೋಲನದಲ್ಲಿ ಕಾಯ್ದುಕೊಳ್ಳುವಂತಹ ಮಹತ್ತಿಗೆ ಉದ್ಯೋಗವನ್ನು ಕೊಟ್ಟದ್ದು ನನಗಮ್ಮ. ಆದ್ದರಿಂದ ಲಯದ ಕಾರ್ಯ, ಲಯದ ಅಧಿಕಾರಿಯಾದಂತಹ ನಾನೇ ದೊಡ್ಡವ. ಈಗ ತೊಡಗಿ ನೀನು ದೊಡ್ಡವ ಅಂತ ಹೇಳಲಿಕ್ಕೆಲ್ಲ ತೊಡಗಿದ್ದು. ಹೌದು, ನೀನು ಆಕ್ಷೇಪ ಮಾಡಿದಿ. ನಾ ಹೇಳುದು ನೀ ದೊಡ್ಡವ ಅಂತ ನೀನು ಸುಮ್ಮನೆ ಕೂತ್ಕೊಳ್ತಿದ್ದ. ನಿನಗೂ ಯಜಮಾನ ಅಂತ ಆಗಬೇಕು ಅಂತ ಇರುವುದಲ್ವೋ? ನೀ ಲಯ ಮಾಡುವುದಲ್ವೋ? ನೀನಾದಿತ್ಯಂತೆ ನಾನಾದ್ರೇನು? ಹೌದು, ಒಪ್ಪಬೇಕಲ್ಲ. ನೀನ್ ಲಯ ಮಾಡುವುದಲ್ವೋ? ಹೌದು. ಹಾಗಾದ್ರೆ ಒಂದನೇವ ನಾನು, ಎರಡನೇವ ನೀ, ಮೂರನೇ ಗಿದ್ದಿ. ಹೌದಾ? ಮೊದಲು ಲಯ ಅಲ್ವಲ್ಲ? ಮೊದಲು ಪಾಲಿಸುದಲ್ವಲ್ಲ? ಯಾವುದು ಮೊದಲು? ಮೊದಲು ಸೃಜಿಸಲು ಪದುಮಾಕ ಪೊರೆಯುವ ತೊಡಗಿದ್ರೆ ಇಷ್ಟು ಸಾಕಾಗ್ತದೆ. ಹೌದು, ತೊಡಗಿದ್ರೆ ಇದೆಷ್ಟಕ್ಕೂ ಸಾಕಿದು. ಬ್ರಹ್ಮ ಅಲ್ವೋ? ಹೌದು. ಏನು ಬ್ರಹ್ಮ ಅಂದ್ರೆ? ಚಡಪಡಿಸುವುದು ಅಂತ ಹೇಳಬೇಡ.
ಮತ್ತೆ ಅದನ್ನೇ ಮಾಡುದು ಈಗ ಮತ್ತೊಮ್ಮೆ. ಯಾರದು ಚಡಪಡಿಸುವುದು? ಮತ್ತೆ ಆಲೋಚನೆ ಮಾಡ್ತೀನಿ ನೀನು. ಹಾ, ಮಾತಾಡಿದ ಮೇಲೆ ಆಲೋಚನೆ ಮಾಡೋದಲ್ಲ ನಿಮ್ಮಾಗೆ. ಆಲೋಚನೆ ಮಾಡಿ ಮಾತಾಡಬೇಕು, ಅದು ಮುಖ್ಯ. ಹೌದಾ? ವಿಷ್ಣು, ಓ, ಪಾಲಿಸುವ ಕರ್ತವ್ಯ ನಿನಗೆ. ಹಾ, ಏನನ್ನು ಪಾಲಿಸುವುದು, ಏನು? ಯಾರನ್ನು ಪಾಲಿಸುವುದು? ಯಾರನ್ನು? ಮೊದಲು ನಾ ಸೃಜಿಸಲು. ಹೌದೌದು. ನಾ ಸೃಷ್ಟಿ ಮಾಡಲಿಲ್ಲ, ಸುಮ್ಮನೆ ಕುಳಿತೆ. ಹಾ, ನಿಮಗೆ ಉದ್ಯೋಗವೇ ಇಲ್ಲಲ್ಲ ಪಾಪ. ಉದ್ಯೋಗವನ್ನು ಕೊಡುವವ ನಾನು ನಿಮಗೆ. ಅಮ್ಮ ಕೊಟ್ಟದ್ದು ಉದ್ಯೋಗದ ನಿರ್ದೇಶನ. ಮತ್ತು ಏನು ಉದ್ಯೋಗ ಮಾಡಬೇಕು ನಮ್ಮ ನಿರ್ದೇಶನ. ಅದು ಮೂವರಿಗೂ ಕೊಟ್ಟದ್ದು ಅವಳಿ. ಮೂವರಿಗೂ ಕೊಟ್ಟದ್ದು ಅವರೇ. ಹೌದು. ಅದೇ ನನಗೆ ಉದ್ಯೋಗ ನಿನ್ನಿಂದ ಮೇಲಲ್ಲ, ನೀನು ಪಾಲಿಸಿದ ಮೇಲೆ ನನಗೆ ಉದ್ಯೋಗ ಅಲ್ಲ. ಮೊದಲು ನಾ ಸೃಜಿಸ, ನಾ ಸೃಷ್ಟಿಯೇ ಮಾಡಲಿಲ್ಲ, ಕೈ ಕಟ್ಟಿ ಕುಳಿತೆ. ಹಾ, ನಿನಗೇನು ಕೆಲಸ ಇಲ್ಲಲ್ಲ? ಇಲ್ಲ. ನನಗೂ ಇಲ್ಲ. ಹಾ, ನನಗೂ ಇಲ್ಲ. ಹಾ, ಆದ್ರೆ ನಾನು ಉದ್ಯೋಗಕ್ಕೆ ತೊಡಗಬೇಕಿದ್ರೆ ನಿಮ್ಮ ಸಹಕಾರವೋ ಬೆಂಬಲವೋ ಬೇಡ ನನಗೆ. ನೀವು ಸುಮ್ಮನೆ ಕುಳಿತರು ನಾನು ಉದ್ಯೋಗವನ್ನು ತೊಡಲಿಕ್ಕೆ ಆಗ್ತದೆ. ಸೃಷ್ಟಿ ಮತ್ತೆ ಸೃಷ್ಟಿಯಿಂದ ವಿಷ್ಣು ಅಲ್ಲ, ಮುಂದೆ ಅಂಡಜ, ಪಿಂಡಜ, ಸ್ವೇದಜ, ಉದ್ವಿಜ, ಹೀಗೆ ಅನೇಕ ಸೃಷ್ಟಿಗಳು, ಸಾವಿರ 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 ಸಂಖ್ಯೆಯ ಜೀವಜಾಲಗಳು, ಬೇರೆ ಬೇರೆ ಸೃಷ್ಟಿ. ಅದು ಇಡೀ ಜಲರಾಶಿ ಉಂಟು. ಇನ್ನು ಈ ನೀರಿನಲ್ಲಿ ಹೇಗೆ ಸೃಷ್ಟಿ ಮಾಡಬೇಕು, ಏನು ಸೃಷ್ಟಿ ಮಾಡಬೇಕು ಅಂತ ಆಲೋಚನೆ ಮಾಡಿ ತುಂಬಾ ಕೆಲಸ ಉಂಟು. ಹೌದಾ? ಅದನ್ನ ಹೇಳುವುದೇ ಇಲ್ಲ ಈಗ, ಮತ್ತೆ ಗೊತ್ತಾಗ್ತದೆ ನಿಮಗೆ. ಆಯ್ತು. ಈ ನೀರನ್ನೆಲ್ಲ ಇಲ್ಲಿ ಏನಾದ್ರೂ ಒಂದು ನಿರ್ಮಾಣ ಮಾಡಿ, ನೆಲೆ ಅಂತಂದು ಬೇಕೋ ಬೇಡೋ? ಮೊದಲ ನೆಲೆಯನ್ನು ನಿರ್ಮಾಣ ಮಾಡಬೇಕು. ಆ ನೆಲೆಯನ್ನು ನಿರ್ಮಾಣ ಮಾಡಿ ಮತ್ತೆ ಅದಕ್ಕೆ ನೆಲೆಸುವಂತೆ ಮಾಡಬೇಕು ಸೃಷ್ಟಿ. ಈ ಸೃಷ್ಟಿಯನ್ನು ಮಾಡಬೇಕಿದ್ರೆ ಸಣ್ಣ ಪುಟ್ಟ ಕೆಲಸ ಅಲ್ಲ. ನಿನಗೇನು, ನಿನಗೆ ಪಾಲನೆ. ನಾ ಸೃಷ್ಟಿ ಮಾಡಿದ್ದಕ್ಕೆ ಏನು, ನಾ ವಿಧಿಸು ವಿಧಾತ. ಇವನಿಗೆ ಇಂಥದ್ದು, ಅವನಿಗದು, ಇವನಿಗಿದು, ಇವನಿಗಂಥದ್ದು, ಅವನಿಗೇನು, ಎಲ್ಲ ನಾನಲ್ಲೋ ಏನು ಅಂತ ನಿಶ್ಚಯ ಮಾಡೋದು. ನಾನು ನಿಶ್ಚಯ ಮಾಡಿದ್ದನ್ನು ನೀನು ನೋಡುವುದು. ಏನು ಬರೆದಿದ್ದಾನೆ ಬ್ರಹ್ಮ ಇವನಿಗೆ, ಇವನಿಗೆ ಇಂದ ಹಾಲು ಬರೆದಿದ್ದಾನೆ, ಅವನಿಗೆ ಮೊಸರು ಬರೆದಿದ್ದಾನೆ, ಅವನಿಗೆ ಇನ್ನೊಂದು ಬರೆದಿದ್ದಾನೆ, ಕೊಡುವುದು. ವಿತರಣೆ ಆಗಬೇಕಿದ್ರೆ ನೀರು ಕೊಡಬೇಕಿದ್ದು, ಅದರ ಒಬ್ಬರಿಗೆ ಕಾಳು ಬೇಕು, ಒಬ್ಬರಿಗೆ ಬೇಡ ಬೇಕು. ಅದನ್ನು ಸೃಷ್ಟಿ ನಾನೇ ಮಾಡಬೇಕು. ಹಾಗಾದ್ರೆ ಆ ಮೂಲ ವಸ್ತು ನನ್ನದ್ದೇ. ನಿನ್ನ ಉದ್ಯೋಗವು ನನ್ನ ಬಂಡವಾಳದಲ್ಲಿ. ಬಂಡವಾಳ ಹೂಡುವ ನಾನು ಮೊದಲು. ಪ್ರತಿಯೊಂದರ ಸೃಷ್ಟಿ ಆಗಬೇಕು. ಬಿಡು, ಸುಡುವೇನು ಬ್ರಹ್ಮಾಂಡ, ಅದು ಒಂದು ಕಿಡಿ ಸಾಕು, ಅದಕ್ಕೆ ಏನು ಕೆಲಸ ಇಲ್ಲ. ಅದು ಕೂತಲ್ಲಿಗೆ ಮಾಡ್ಲಿಕ್ಕೆ ಆಗ್ತದೆ, ಅದಕ್ಕೆ ಎಂತ ಕೆಲಸ ಇಲ್ಲ. ಹೌದಪ್ಪ, ಅದಕ್ಕೆ ಎಂತ ಕೆಲಸ ಉಂಟು. ಹಾಗೆ ನಾನು ಇನ್ನೊಂದು ಲೆಕ್ಕಕ್ಕೆ ತಕೊಳ್ಳಿಲ್ಲ. ಅಲ್ಲ, ನಿನ್ನ ಲೆಕ್ಕಕ್ಕೆ ಇಲ್ಲ ಅಂತಲ್ಲ, ಲೆಕ್ಕಕ್ಕೆ ನೀನು ತಕೊಳ್ಳುವುದು ತಕೊಳ್ಳಿಲ್ಲ ಅಂತಂದ್ರೆ ನಿನ್ನನ್ನು ಹೇಗೂ ಸರಿ ಮಾಡಬಹುದು. ಅವನಿಗೆ ಗೊತ್ತಾಗ್ತದೆ ಸ್ವಲ್ಪ ಹೊತ್ತು ಆದ ಮೇಲೆ. ಸ್ವಲ್ಪ ಹೊತ್ತಬೇಕು ಅಂತ ಗೊತ್ತಾಗಲಿಕ್ಕೆ. ಸುಡುವ ಕೆಲಸ ಇದು ಏನಿಲ್ಲ. ನಾ ಬ್ರಹ್ಮನೊಟ್ಟಿಗೆ ಸೇರಿಕೊಳ್ಳೋದು. ನಿನಗೆ ಗೊತ್ತಾಗ್ಬೇಕಾದ್ರೆ ತುಂಬಾ ಹೊತ್ತಾಗಬೇಕು ಅಂತ ಆಯ್ತು. ನೀವು ಸೇರಿದ್ದಿ ಅಂತ ನನಗೆ ಪಕ್ಕ ಗೊತ್ತಾಗಲಿಕ್ಕಿಲ್ಲ. ಹಾಗಾದ ಕಾರಣ ವಿಷ್ಣು ಮೊದಲು ನಾ ಸೃಜಿಸಲು, ಪದುಮಾಕ್ಷ ಪೊರೆಯುವ. ಆಗ ಪೊರೆಯುವುದು ಹೇಗೆ? ನಾನು ಹೇಳಿದಾಗೆ, ನೀನು ಪೊರಿಬೇಕಾದ್ರೂ ನಾನು ಬೇಕು. ಈಗ ಒಬ್ಬನಿಗೆ ಗಾಳಿ ಹಾಕಬೇಕು, ನಾ ಗಾಳಿಯನ್ನು ಸೃಷ್ಟಿ ಮಾಡಬೇಕು. ಒಬ್ಬನಿಗೆ ಬೆಂಕಿ, ನಾನು ಅದನ್ನು ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡುವವ ನಾನೇ. ಅದಕ್ಕೆ ನೀನು ವ್ಯಾಪಾರ ಮಾಡುವುದಿದ್ರು ಬಂಡವಾಳ ನನ್ನದ್ದೇ ವಿಷ್ಣು. ಪದ್ಮಾಕ್ಷ, ಆಮೇಲೆ ಲಯ ಹರನದ್ದು. ಅದಕ್ಕೆ ಬೇಕಾಗಿ ಸಮಸ್ಯೆ ಬೇಡ, ಗೊಂದಲ ಬೇಡ. ಹೇಗೂ ನಾವು 3 ಜನ ಇದ್ದೀವಿ. ನಾನು ಒಬ್ಬನೇ ಆದ್ರೆ ಸಮಸ್ಯೆ ಇರಲಿಲ್ಲ. ಇಬ್ಬರಾದ್ರೂ ಸಮಸ್ಯೆ ಆರಂಭ ಆಗ್ತದೆ. 3 ಜನ ಇದ್ದೀವಿ. ಅದಕ್ಕೆ ಬೇಕಾಗಿ ನನ್ನನ್ನು ದೊಡ್ಡವ ಅಂತ ಒಪ್ಪಿದ್ರೆ ನೀವು ಸಣ್ಣವರಾಗ್ಲಿಕ್ಕಿಲ್ಲ ಅಂತ. ನೀವು ದೊಡ್ಡವರೇ. ನನ್ನನ್ನು ದೊಡ್ಡವ ಅಂತ ಒಪ್ಪುವುದರಲ್ಲಿ ನೀವು ನಿಮ್ಮದೊಂದು ದೊಡ್ಡದನ ಅಂತ ಇಲ್ವೋ? ನನ್ನಷ್ಟಲ್ಲ. ಈಗ ಅದೇ ವಾಕ್ಯವನ್ನು ನೀ ಹೇಳ್ಬೇಡ, ನಿನಗೂ ಅನ್ವಯ ಆಗುವ. ಇನ್ನೊಬ್ಬನನ್ನು ದೊಡ್ಡವ ಅಂತ ಹೇಳಿದವ ದೊಡ್ಡವನಾಗುತ್ತಾನೆ ಅಂತ ಆದ್ರೆ ನಮ್ಮನ್ನು ನೀನ್ ಯಾಕೆ ಸಣ್ಣವ ಅಂತ ಹೇಳಿ ಸಣ್ಣವನಾಗುವುದು? ನನ್ನ ಮಟ್ಟಿಗೆ ಅದನ್ನೇ ನೀನು ತಿರುಗಿಸಿ ಹೊಡಿಯಲ್ಲ ನನಗೆ. ಅದನ್ನೇ ತಿರುಗಿಸಿ ಹೊಡೆಯಬೇಕು. ನಿನ್ನಲ್ಲಿ ಮಾತಾಡುವಾಗ ಹಾಗೇ ಮಾತಾಡ್ಬೇಕು. ನಿನ್ನದ್ದನ್ನೇ ನಿನಗೆ ಕೊಡ್ಬೇಕು. ಆಗಲೇ ನಾನು ಯಾವುದೇ ಒಂದು ಸೃಷ್ಟಿ ನನ್ನದ್ದು. ನನ್ನನ್ನು ದೊಡ್ಡವ ಅಂತಂದ್ರೆ ನೀವು ದೊಡ್ಡವರಾಗ್ತೀರಿ ಅಂತ ನಾ ಹೇಳಿದ್ದನ್ನೇ ತಿರುಗಿಸಿ ಕೊಡೋದು ಬಂಡವಾಳ. ನನ್ನ ಬಂಡವಾಳದ ವ್ಯಾಪಾರವೋ? ಅದು ಮೊದಲೇ ಹೇಳಿದ್ಯಲ್ಲ ನೀನು. ಬೇಕಾಗಿ ಹೌದೌದು ವಿಷ್ಣು, ಏನು ಗೊಂದಲ ಇಲ್ಲ. ಸತ್ಯಲೋಕ ಹೌದಪ್ಪ, ಎಲ್ಲಕ್ಕಿಂತ ದೊಡ್ಡದು ಸತ್ಯವೇ. ಸತ್ಯ ಎಲ್ಲಕ್ಕಿಂತ ದೊಡ್ಡದಲ್ವ? ಸತ್ಯ ಎಲ್ಲಕ್ಕಿಂತಲೂ ದೊಡ್ಡದು ವೈಕುಂಠ. ವೈಕುಂಠ ಹೌದಪ್ಪ, ವೈಕುಂಠ ಅದೊಂದು ಆ ಹೆಸರಿನಲ್ಲಿ ಏನಿಲ್ಲ. ಕೈಲಾಸ, ಸತ್ಯಲೋಕ, ವಿಧಾತ, ವಿಧಿಸುವವನು. ಯಾವ ದೃಷ್ಟಿಕೋನದಿಂದ ನಿಮಗಿದು ತಲೆಗೆ ಹೋಗುದಿಲ್ಲ ಹೆಚ್ಚು ಒಳ್ಳೊಳ್ಳೆ ವಿಷಯ. ಅದಕ್ಕೆ ಬೇಕಾಗಿ ವಿಷ್ಣು ವ್ಯಾಪನಾಶೀಲ, ಎಲ್ಲ ಕಡೆಯಲ್ಲಿ ಇದ್ದಾನೆ ಅಂತಷ್ಟೇ. ಯಜಮಾನ ಅಂತ ಆಗುದಿಲ್ಲ. ಎಲ್ಲ ಕಡೆಯಲ್ಲಿ ಇದ್ದಾನೆ. ಅವ ಕಾರ್ಯಕರ್ತ, ಸ್ವಯಂ ಸೇವಕ, ಎಲ್ಲ ಕಡೆಯಲ್ಲಿ ಇರುವುದು. ಯಜಮಾನ ಹಾಗಲ್ಲ, ಅವ ಒಂದೇ ಕಡೆಯಲ್ಲಿ ಇರುವುದು. ಅವ ನಿರ್ದೇಶನ ಮಾಡೋದು. ಹೀಗಾಗಿ ನಾ ಹೇಳುದು, ನಿರ್ದೇಶಕ ನಾನೇ, ಯಜಮಾನ ನಾನೇ. ನಿನ್ನ ಯಜಮಾನಿಕೆ ಆಗುವುದಿಲ್ಲ. ಸೃಷ್ಟಿ ಪಟ್ಟಾರಿವೋ
ಅಲ್ಲದ ಕಾರ್ಯವು ಅಷ್ಟೊಂದು ಘನವಲ್ಲ. ಅಷ್ಟೊಂದು ಘನವಲ್ಲ. ಹೌದು, ಘನ ಹೌದು. ಆದ್ರೆ ನೀನು ಹೇಳಿದ ಅಷ್ಟೊಂದು ಘನವಲ್ಲ. ಯಾಕಲ್ಲ? ಈ ಕೃತ್ಯ ವರ್ತುಲಗಳು ಪ್ರಾರಂಭ ಆಗುವುದು ಸೃಷ್ಟಿಯಿಂದಲ್ಲ. ಸೃಷ್ಟಿ, ಸ್ಥಿತಿ, ಲಯ, ತಿರೋಭಾವ, ಅನುಗ್ರಹ, ಪಂಚಕೃತ್ಯಗಳೆಂದೇ ಇದಕ್ಕೆ ಹೆಸರು. ಈಗ ಈ ಮೂರು ಸೃಷ್ಟಿ, ಸ್ಥಿತಿ, ಲಯ ಎನ್ನುವಂತಹ ಮೂರು ಉಜ್ಜುಗಗಳಿಗೆ ಅಥವಾ ಈ ಕೃತ್ಯಗಳಿಗೆ ನಾವು ಒಡೆಯರು. ಮಿಕ್ಕುಳಿದ ಎರಡು ತಿರೋಭಾವ, ಅನುಗ್ರಹ, ಅದಕ್ಕೆ ಇನ್ನೊಂದು ಶಕ್ತಿ ಉಂಟು. ಅದರ ಅಪ್ಪಣೆಯಂತೆ ಆದಿಮಾಯ ಎನ್ನುವಂತಹ ರೂಪದಳೆದು ಅದೇ ಬಂದು ನಮಗೆ ಅಪ್ಪಣೆಯನ್ನು ಕೊಡಿಸಿದ್ದು. ಅದರಂತೆ ನಡ್ಕೊಳ್ಬೇಕಾದವರು ನಾವು. ನಾನು ಸೃಷ್ಟಿ ಮಾಡದೇ ಇದ್ರೆ ನಿನಗೆ ಪಾಲನೆಗೆ ಅವಕಾಶ ಉಂಟು ಅಂತ ಹೇಳುವಲ್ಲಿ ನೀನು ಸೃಷ್ಟಿ ಮಾಡದೇ ಇದ್ರೆ ನೀನು ನಿರುದ್ಯೋಗಿಯೇ ಆಗುವುದಲ್ವೇ? ಆದ್ರೆ ನಿನ್ನ ಉದ್ಯೋಗ ನನ್ನನ್ನು ಅವಲಂಬಿಸಿಕೊಂಡಿದೆ. ನನ್ನ ಉದ್ಯೋಗ ಇಲ್ಲ ಇಲ್ಲ, ಹಾಗಿಲ್ಲ, ಹಾಗಿಲ್ಲ. ಯಾಕೆ ಗೊತ್ತಾ? ಈ ವರ್ತುಲ ಇದು ನಡೆಯಲೇಬೇಕು. ಮಾತ್ರ ಅಲ್ಲ, ಇದು ವರ್ತುಲವಾದುದರಿಂದ ವರ್ತುಲದಲ್ಲಿ ಬುಡಯಲ್ಲಿ ತುದಿಯಲ್ಲಿ ಅಂತ ನಿರ್ಧರಿಸುವುದಕ್ಕೆ ಬರುವುದಿಲ್ಲ. ಸೃಷ್ಟಿ, ಸ್ಥಿತಿ, ಲಯ, ತಿರೋಭಾವ, ಅನುಗ್ರಹ, ಅನುಗ್ರಹ, ಸೃಷ್ಟಿ, ಸ್ಥಿತಿ, ಲಯ, ತಿರೋಭಾವ, ಅನುಗ್ರಹ ಹಾಗೂ ಮುಂದುವರಿಸಲಿಕ್ಕೆ ಬರ್ತದೆ. ತಿರೋಭಾವ, ಅನುಗ್ರಹ, ಸೃಷ್ಟಿ, ಸ್ಥಿತಿ, ಲಯ ಅಂತಲೂ ಹೇಳಲಿಕ್ಕೆ ಆಗ್ತದೆ. ಹಾಗೆ ಪಾಲನೆ, ಮತ್ತೆ ಲಯ, ಮತ್ತೆ ತಿರೋಭಾವ, ಮತ್ತೆ ಅನುಗ್ರಹ ಅಂತ ಹೇಳಿ ಇಲ್ಲಿಂದ ತೊಡಗಲಿಕ್ಕೂ ಆಗುತ್ತದೆ. ಹರನ ಉಜ್ಜುಗ ಲಯದಿಂದ ತೊಡಗಿ ಮುಂದುವರಿಸಲಿಕ್ಕೂ ಆಗುತ್ತದೆ. ಇದೊಂದು ವಾರ ಇದ್ದ ಹಾಗೆ. ವಾರ ಅಂದ್ರೆ ತಿರುಗಿ 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 ಬರುವುದು ಅಲ್ವೇ? ಸೋಮವಾರ ಮಂಗಳವಾರ ಅಂತ ಪ್ರಾರಂಭ ಮಾಡಿದ್ರೆ ಆದಿತ್ಯವಾರ ಎನ್ನುವುದು ಕೊನೆಯದ್ದಾಗುತ್ತದೆ. ಮಂಗಳವಾರದಿಂದ ತೊಡಗಿದ್ರೆ ಆ ಮೊದಲು ಒಂದರ ಸ್ಥಾನದಲ್ಲಿದ್ದದ್ದೇ ಇಲ್ಲಿ ಕೊನೆಯದ್ದಾಗುತ್ತದೆ. ಈ ವರ್ತುಲದಲ್ಲೆಲ್ಲ ಹಾಗೆ ಪ್ರಾಪಂಚಿಕರು ಒಂದು ವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಇದು ಪ್ರಾರಂಭವಾದದ್ದು, ಇದು ತುದಿ ಅಂತ ಮಾಡಿಕೊಳ್ಳಬಹುದೇ ಹೊರತು ವಾರಂ ಎನ್ನುವುದಕ್ಕೆ ಅರ್ಥವೇ ಹಾಗೆ ತಿರುಗಿ ತಿರುಗಿ ಬರುವಂತದ್ದು ಅದೊಂದು ವರ್ತುಲ. ಹಾಗೆಯೇ ಸೃಷ್ಟಿ, ಸ್ಥಿತಿ, ಲಯ, ತಿರೋಭಾವ, ಅನುಗ್ರಹ ಇದು ಪಂಚಕೃತ್ಯಗಳು. ಇದರಿಂದ ಆಚೆಗೆ ನಾವೇನನ್ನು ಮಾಡುವುದಕ್ಕೆ ಬರುವುದಿಲ್ಲ. ನಿನಗೆ ಉದ್ಯೋಗವನ್ನು ಕೊಡುವಲ್ಲಿ ನನ್ನನ್ನು ಅವಲಂಬಿಸಿಲ್ವೋ? ಉಂಟು, ಒಪ್ಪುತ್ತೇನೆ. ಅದರಲ್ಲಿ ಅಪರಾಧದ ಪ್ರಶ್ನೆ ಏನುಂಟು? ನೀನು ಕೂಡ ಮತ್ತೊಂದು ಶಕ್ತಿಯನ್ನು ಅವಲಂಬಿಸಿಯೇ ಸೃಷ್ಟಿಯನ್ನು ಮಾಡಬೇಕು. ಇನ್ನೂ ಸರಳೀಕರಿಸಿ ಒಂದು ಉಪಮೆಯನ್ನು ಹೇಳ್ತೇನೆ. ಬ್ರಹ್ಮ ಒಂದು ಪೆಟ್ಟಿಗೆಯ ಒಳಗೆ ಅನೇಕ ಬೊಂಬೆಗಳಿರ್ತವೆ. ಅದನ್ನು ಒಬ್ಬ ತೆಗೆದು ಚೆನ್ನಾಗಿ ಅದರ ಧೂಳನ್ನೆಲ್ಲ ಒರೆಸಿ ಅದರ ಸೂತ್ರಗಳೆಲ್ಲ ಎಲ್ಲಿ ಬಿಗಿಯಾಗಿವೆ, ಎಲ್ಲಿ ಸಡಿಲುಗೊಂಡಿವೆ ಇದನ್ನೆಲ್ಲ ನೋಡಿ ಸರಿಪಡಿಸಿಡುವುದು. ಇನ್ನೊಬ್ಬ ಆ ಸೂತ್ರದ ಬೊಂಬೆಗಳನ್ನೆಲ್ಲ ಕುಣಿಸಿ ಪ್ರಪಂಚದ ವ್ಯವಹಾರವನ್ನು ನಡೆಸುವುದು.
ಮತ್ತೊಬ್ಬ ಅದನ್ನು ಕಾಲ ಬಂದಾಗ ಮತ್ತೆ ಆ ಪೆಟ್ಟಿಗೆಯೊಳಗೆ ಸೇರಿಸುವುದು. ಕಲ್ಪ ಎನ್ನುವಂತಹ ಪೆಟ್ಟಿಗೆಯಿಂದ ಆದಿಮಾಯ ಎನ್ನುವಂತಹ ಆ ದೇವಿಯ ಪರಾತ್ಪರ ಸ್ವರೂಪೆಯ ಅನುಗ್ರಹದಂತೆ ಆ ಗೊಂಬೆಗಳನ್ನು ತೆಗೆದು ಧೂಳರಸಿಕೊಡುವವ ನೀನು, ಅದನ್ನು ಕುಣಿಸುವ ಸೂತ್ರಧಾರಿ ನಾನು, ಅದನ್ನು ಮತ್ತೆ ಪೆಟ್ಟಿಗೆಗೆ ಸೇರಿಸುವವ ಇವ. ಆದ್ರಿಂದ ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಮಾತ್ರ ಅಲ್ಲ, ಹುಟ್ಟಿಸಿ ಹಾಕಿದ್ರೆ ಸಾಕು. ಈಗ ನೀನು ಹೇಳ್ತೀನಿ, ನಾನು ಸೃಷ್ಟಿಸದೇ ಇದ್ರೆ ನೀನು ನಿನ್ನ ಪಾಲನೆಯ ಉದ್ಯೋಗವನ್ನು ಮಾಡುವುದಕ್ಕಿಲ್ಲ ಅಥವಾ ಪ್ರಯೋಜನ ಇಲ್ಲ. ನೀನು ಸೃಷ್ಟಿಸಿ ಹಾಕಿದಿ, ಆಗೇನಾಗುತ್ತದೆ? ಅದು ನಾನು ಪಾಲಿಸದೆ ಕುಳಿತಿರುತ್ತೇನೆ ಅಂತ ಅರ್ಥ ಅಲ್ಲ. ಕುಳಿತರೆ ಆಗ ನಿನ್ನ ಸೃಷ್ಟಿ ಏನಾಗುತ್ತದೆ? ಅದು ಕೆಟ್ಟು ಹೋಗುತ್ತದೆ. ಹಾಗಿದ್ರೆ ನಿನಗಾಗಿ ಸೃಷ್ಟಿ ಅಷ್ಟೇ ಅಲ್ಲ, ಮುಂದಿನ ಉದ್ಯೋಗಗಳು ನಡೆಯುವುದಕ್ಕಾಗಿ ನಿನ್ನ ಸೃಷ್ಟಿಯಾಗಬೇಕೇ ಹೊರತು ಮತ್ತೇನು ಅಲ್ಲ. ಲಯವನ್ನೇ ಗೊಳಿಸುವುದಿಲ್ಲ ಹರ. ಆವಾಗಲೂ ಏನಾಗುತ್ತದೆ? ಪ್ರಪಂಚ ವ್ಯಾಪ್ತವಾಗುತ್ತದೆ, ಬಹಳಷ್ಟು ಜೀವಿಗಳು ಹುಟ್ಟಿಕೊಳ್ಳುತ್ತವೆ, ನಿಯಂತ್ರಣಕ್ಕೆ ಬರುವುದಿಲ್ಲ. ಆಗ ಪ್ರಸ್ತಾಪತ್ವೇ ನಾವು ಹೇಳಿದ್ದ, ನಿಯಂತ್ರಿಸುವ ಹೊಣೆ ತನಗೆ ಅಂತ. ಹಾಗಿದ್ರೆ ಪ್ರತಿಯೊಬ್ಬರ ಉದ್ಯೋಗವು ಆಯಾಯ ಸ್ಥಾನದಿಂದ ಆಯಾಯ ಗುಣಗಳಿಂದ ಅದು ಅಗತ್ಯ ಇದ್ದದ್ದೇ ಹೊರತು ಸೃಷ್ಟಿಪ ಕಾರ್ಯವೇ ಶ್ರೇಷ್ಠ ಅಂತ ಹೇಳುವುದಲ್ಲ. ಕೊಟ್ಟು ಬೇಕಾದುದ ಒಂದು ಜೀವಿ ಹುಟ್ಟಿದ ಮೇಲೆ ಅದಕ್ಕೆ ಯಾವ ಕಾಲಕ್ಕೆ ಆಹಾರ ಬೇಕು, ಸ್ಥಾನಮಾನಗಳೇನು ಬೇಕು, ಯಾವ ರೂಪದ ವಿದ್ಯೆ ಬೇಕು, ಹೇಗದು ಬದುಕಬೇಕು, ಹೇಗದು ಬಾಳಬೇಕು, ಅದು ಮುಖ್ಯ. ಹುಟ್ಟಿಸಿ ಹಾಕುವುದು ದೊಡ್ಡ ಪ್ರಶ್ನೆ ಅಲ್ಲ. ಹುಟ್ಟಿದ್ದನ್ನು ಚೆನ್ನಾಗಿ ಸಾಕಬೇಕು, ಹುಟ್ಟಿಸಿದ್ದನ್ನು. ಆದ್ರಿಂದ ಹುಟ್ಟಿಸಿದ್ದನ್ನು ಸಾಕುವ ಆ ಹೊಣೆ ಘನತರವಾದದ್ದು ಹೊರತು ಹುಟ್ಟಿಸಿ ಹಾಕುವುದು ಘನತರ ಅಲ್ಲ. ಆದ್ದರಿಂದ ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಪೊರೆಯುವಾತನೇ ಶ್ರೇಷ್ಠ. ಆದ್ರಿಂದ ಪಾಲನೆಯೇ ಶ್ರೇಷ್ಠ. ವಿಷ್ಣು, ಅನುಗ್ರಹ ತಿರೋಧಾನ ಇದೊಂದು ವರ್ತುಲ, ಇದೊಂದು ಚಕ್ರ ಇದ್ದಂತೆ. ಇದನ್ನು ತಿಳಿಯದೇ ಬ್ರಹ್ಮ ಆಡಿದ್ದಲ್ಲ. ಮುಂದಿನ ಪ್ರಪಂಚದ ಕಣ್ಣಿಗೆ ಅನುಗ್ರಹ ತಿರೋಧಾನ ಚಕ್ರವನ್ನು ಬದಿಗಿಡುವನ. ಈಗ ಇರುವುದು ನಾವು ಸೃಷ್ಟಿ ಸ್ಥಿತಿ ಲಯ. ಅನುಗ್ರಹ ತಿರೋಧಾನ ಅಮ್ಮ. ನಾಳೆ ಅನುಗ್ರಹ ಮಾಡಿದ ನಿನಗೋ ನನಗೋ ಬಂದಿತ್ತು ಬರಲಿ, ಅದರ ನಿರೀಕ್ಷೆಯಲ್ಲಿ ನಾವಿರುವ. ಈಗ ಅಮ್ಮ ಕೊಟ್ಟಂತ ಈ 3 ಉದ್ಯೋಗದಲ್ಲಿ ಹುಟ್ಟಿಸಿ ಹಾಕಿದ್ರೆ ಸಾಲದು, ಅದನ್ನು ಪೊರಿಬೇಡುವ. ಪೊರಿಬೇಕು. ಆದ್ರೆ ಹುಟ್ಟಿಸದೇ ಇದ್ರೆ ಪೊರೆಯುವಿಕೆ ಎನ್ನುವುದಿಲ್ಲವಲ್ಲ. ಬೀಜ ಮಾಪನ ಒಂದು ಮಾಡದೇ ಇದ್ರೆ ಗೊಬ್ಬರ ಹಾಕ್ಲಿಕ್ಕೂ ಇಲ್ಲ, ನೀರೆರಿಲಿಕ್ಕೂ ಇಲ್ಲ. ಎಲ್ಲಿಗೆ ಬೋಳುಗುಡ್ಡೆಗೆ ನೀರೆರಿಯುವುದ ಅಥವಾ ಬೋಳು ಕಲ್ಲಿಗೆ ಗೊಬ್ಬರ ಹಾಕೋದು ಅಲ್ಲ. ಹಾಗಾದ್ರೆ ಮೊದಲೊಂದು ಬೀಜ ಮಾಪನ ಅಂತ ಆಗಬೇಕೋ ಬೇಡುವ? ಈ ಮೊದಲು ಈ ತೊಡಗುವಿಕೆ ಇದು ನನ್ನಿಂದ. ಆದ್ರಿಂದ ಪೆಟ್ಟಿಗೆಯಿಂದ ತೆಗಿಬೇಕು. ಕಾಲಿರುವಲ್ಲಿಗೆ ಕೈ, ಕೈ ಇರುವವರಿಗೆ ಕಾಲಾಗಬಾರದಲ್ಲ. ಮೂಗಿನ ಮೇಲೆ ಕಣ್ಣಾಗಬೇಕು, ಮೂಗಿನ ಕೆಳಗೆ ಕಣ್ಣಲ್ಲ, ಮೂಗಿನ ಮೇಲೆ ಬಾಯಿಯೇ ಇರಬೇಕು. ಜೋಡಿಸುವುದು ಸರಿಯಾಗಿ ಜೋಡಿಸಬೇಕು. ಇದನ್ನು ಮೂಗಿನ ಮೇಲೆ ಬಾಯಿ ಇಟ್ಟೆ ನಾನು, ಆವಾಗ ನೀನೆಲ್ಲರೂ ಮೂಗಿಗೆ ತುಡುಕಿದ್ರೆ ಅನ್ನವನ್ನು ಅದು ಸತ್ತು ಹೋಗ್ತದೆ. ಹಾಗಾದ್ರೆ ಬೊಂಬೆಯಾಟವೇ ಇರಬಹುದು. ಆ ಕಲ್ಪ ಎಂಬಂತಹ ಪೆಟ್ಟಿಗೆಯಿಂದ ಅದನ್ನು ತೆಗೆದು ಯಾವುದು ಕಣ್ಣು, ಯಾವುದು ಬಾಯಿ, ಯಾವುದು ಕಿವಿ, ಯಾವುದು ಕೈ, ಎಲ್ಲಿ ಜೋಡಿಸಬೇಕು, ಎಲ್ಲಿ ಜೋಡಿಸಿದ್ರೆ ನಿನಗೆ ಹಗ್ಗ ಹಾಕಿ ಕುಣಿಸಲಿಕ್ಕೆ ಆಗ್ತದೆ. ಇದೆಲ್ಲ ಮಾಡಿಕೊಡುವುದು ನಿರ್ದೇಶಕ ನಾನಲ್ವೋ? ನಿರ್ದೇಶಕ ನೀನಲ್ಲ, ಮಾಡಿಕೊಡುವುದು ನೀನು. ನಿರ್ದೇಶಕ್ಕೆ ಆಕೆ ಆದಿಮಾಯೆ. ಸರಿ, ಅವಳ ನಿರ್ದೇಶನದಂತೆ ನಾವು ನಡೆಯುವ. ಆದ್ರೂ ನಾನು ಹಗ್ಗ ಹಾಕಿ ಕೊಡಬೇಡುವ? ಮತ್ತೊಂದು ಮಾತು ಹೇಳಿದ್ದಿ, ನನ್ನ ನಿಯಮದಂತೆ ನಡೆಯುತ್ತದೆ ಲೋಕ, ನಾನು ಬರೆದು ಹಾಕಿದ್ದನ್ನು ಆಗ ಹಾಗೊಂದು ಹೇಳಿದ್ದೆ ಅಲ್ವಾ? ನೆನಪುಂಟು ನನಗೆ. ಆದ್ರೆ ನೀನು ಬರೆಯುವಲ್ಲಿ ನೆನಪಿಟ್ಟುಕೊಳ್ತೇನೆ. ಯಾಕೆ ನಿನಗೆ ಹಾಗೆ ಉತ್ತರ ಕೊಡದೇ ಇದ್ರೆ ಆಗುವುದಿಲ್ಲ. ನೀನು ಬರೆಯುವಲ್ಲಿಯೂ ಒಂದು ನಿಯಮ ಉಂಟು. ಏನು ನಿಯಮ? ಬೇಗ ನೆನಪಾಯ್ತಲ್ಲ? ಹೌದೌದು, ತಡವಾಗಿ ಆದ್ರೂ ಬೇಗ ನೆನಪಾಗಿದೆ. ನಿನಗೆ ತಡವಾಗಿಯೂ ನೆನಪಾಗದೇ ಇರುವುದಕ್ಕಿಂತ ನನಗೆ ತಡವಾಗಿ ಆದ್ರೂ ನೆನಪಾದದ್ದು ಆದೀತಲ್ಲ. ಮಾತ್ರ ಅಲ್ಲ, ಹಾಗೆ ಪ್ರತಿಯೊಂದು ಜೀವಿಯ ಹಣೆಯಲ್ಲೂ ಬರೆಯುವಂತಹ ನಿನ್ನ ಬರವಣಿಗೆ ಉಂಟಲ್ಲ, ಲೇಖನ ಉಂಟಲ್ಲ, ಅದು ಅದರ ಹಿಂದಿನ ಜನ್ಮವನ್ನು ಅನುಸರಿಸಿ ಇರುವುದೇ ಹೊರತು ಇಲ್ಲಿಂದಲ್ಲ. ಅಲ್ಲಿ ಅದೇ ಆತ ಏನನ್ನು ಮಾಡಿದ್ದಾನೆ, ಪಾಪವೋ ಒಳಿತೋ ಕೆಡುಕು, ಸರಿಯಾದದ್ದೋ ತಪ್ಪಾದುದು, ಇದನ್ನಾಧರಿಸಿ ಅಲ್ವೇ ಮುಂದುವರಿಸಬೇಕಾದದ್ದು. ನೀನು ಕೂಡ ಆ ಕರ್ಮದ ಕಟ್ಟಳೆಗೆ, ಕರ್ಮದ ಆ ಅನುಬಂಧಕ್ಕೆ ಸರಿಯಾಗಿ ಪ್ರತಿಯೊಂದು ಜೀವಿಯನ್ನು ಸೃಷ್ಟಿಸಬೇಕೇ ಹೊರತು ಸ್ವತಂತ್ರವಾಗಿ ಅದಕ್ಕೆ ಬೇಕಾದ್ದನ್ನು ಕೊಡ್ಲಿಕ್ಕೆ ನಿನಗೂ ಆಗುವುದಿಲ್ಲ. ಅಲ್ಲ, ಆ ಕರ್ಮವನ್ನು ಲೆಕ್ಕ ಹಿಡ್ಕೊಂಡ್ರೆ ನಾವು ಮಾತಾಡೋದೇ ಸುಮ್ಮನೆ. ಎಲ್ಲವೂ ಅದನ್ನು ಅನುಸರಿಸಿ. ನೀನು ಅನ್ನ ಬೇಕು ಅಂದ್ರೆ ಆ ಕರ್ಮವೇ ಅನ್ನದಲ್ಲಿ ಉಂಟು ಅಲ್ವಾ? ನೀರು ಅಂತಾರೆ ಕರ್ಮದಲ್ಲಿ ನೀರುಂಟು. ಹಾಗಾಗಿ ಅಲ್ಲಿ ಯಾರು ಸರ್ವತಂತ್ರ ಸ್ವತಂತ್ರರಾಗುವುದಿಲ್ಲ ಕರ್ಮವನ್ನು ಅವಲಂಬಿಸಿದ್ರೆ. ನಾವು ಕರ್ಮವಾದವನ್ನು ಬಿಟ್ಟು ಮಾತಾಡೋದಿಗೆ, ಕರ್ಮವಾದವನ್ನು ತಕೊಂಡ್ರೆ ಏನೂ ಇಲ್ಲ. ಇದು ಕರ್ಮವೇ ನಮ್ಮದ್ದು. ಈಗ ಹೀಗೆ ಮಾತಾಡೋದು ಕರ್ಮವೇ, ನೀನು ಮಾತಾಡೋದು ಕರ್ಮವೇ, ನಾನು ಮಾತಾಡೋದು ಕರ್ಮವೇ. ಆದರೂ ಈ
ಕರ್ಮದಲ್ಲಿ ಯಾವುದು ಅಂತ ಇಲ್ವೋ? ಹಾ, ಕರ್ಮದಲ್ಲಿ ಯಾವುದು ಅಂತ ಹೇಳುವಾಗ ಇದೆ ಪಾಲನೆ ಇದೆ. ಹಾಗೆ ಪಾಲನೆ. ಬರುವಾಗ ವಿಷ್ಣು ನಿನ್ನ ಸೃಷ್ಟಿ ಅಲ್ಲ. ಅದಕ್ಕೆ ಬೇಕಾದ ಪೆಟ್ಟಿಗೆಯಿಂದ ತೆಗೆದು ತೆಗೆದು ಹಗ್ಗ ಹಾಕಿ ಸರಿ. ಅದು ಕುತ್ತಿಗೆಗೆ ಹಗ್ಗ ಹಾಕಿದ್ರೆ ಸಾಯ್ತದೆ. ಹೌದು. ಕೈಗೆ ಹಾಕಬೇಕೋ, ಬೆರಳಿಗೆ ಹಾಕಬೇಕೋ, ಬೊಂಬೆಯು ಸಾಯ್ತದಲ್ಲ? ಸೊಟ್ಟಕ್ಕೆ ಹಾಕಬೇಕೋ? ಹೌದು. ಅಲ್ಲ, ಮಾತಿಗೆ ಇಲ್ಲದಿದ್ರೆ ಯಾವ ಪೆಟ್ಟಿಗೆಯಿಂದ ಯಾವ ಬೊಂಬೆ ಅಂತ ಕೇಳಬೇಡ ನಾವು. ಹೌದು, ಅಷ್ಟೇ ಅಲ್ಲ. ಆ ಕಲ್ಪದಲ್ಲಿ ಬೊಂಬೆ ಯಾವುದಂದ್ರೆ ಅದರಲ್ಲಿ- ಅಲ್ಲ, ನಾವು ಒಂದು ಪ್ರಕರಣ ಉದಾಹರಿಸುವಾಗ ಆಗ ಕುತ್ತಿಗೆಗೆ ಹಾಕಿದ್ರೆ ಸಾಯ್ತದೆ ಬೊಂಬೆ ಅಂತ ಕೇಳಲಿಕ್ಕಿಲ್ಲ. ಅದು ಉದಾಹರಣೆ. ಆದೀತು. ಅರೆ ಕುತ್ತಿಗೆಗೆ ಬೇಕು ಅಂತ ಪ್ರಶ್ನೆ, ಸೊಂಟಕ್ಕೆ ಬೇಕು ಹಗ್ಗ ಅಲ್ವಾ? ಬೇಕು. ಹಗ್ಗ ಬೇಕು. ಬೊಂಬೆ ಸಾಯುವುದಿಲ್ಲ ಅಂತ ಹೇಳಿದ್ದು ನಾನು ಅಷ್ಟೇ. ಬೊಂಬೆ ಹಗ್ಗ ಬೇಡ ಅಂತಲ್ಲ. ಬೊಂಬೆ ಸಾಯುವುದು ಆದ್ರೆ ಕುತ್ತಿಗೆಗೆ ಹಾಕಿ ಕುಡಿಸುವಂತೊಂದು ಇಲ್ಲ ಆಯ್ತಾ? ಅಲ್ಲ, ಅದರ ಚಲನವಲನಗಳು ಯಾವ ರೂಪದಲ್ಲಿ ಬೇಕೋ, ಯಾವ ಅಂಗದ ಚಲನೆ ಆಗಬೇಕು ಅದಕ್ಕೆ ಹಗ್ಗ ಅದು ಹಾಕುದು. ನಿರ್ಣಯ ಮಾಡೋದು ನೀನು ನಾನಲ್ಲ ಅಷ್ಟೇ ವಿಷ್ಣು. ಅದರ ಧೂಳು ಅರಸಿ ಕೊಡ್ಲಿಕ್ಕೆ ಇದ್ದವ ನೀ ಗ್ರಹಿಸುದು. ಅದಕ್ಕಿಂತ ದೊಡ್ಡದು ನಿನ್ನ ಈಗ ನಾನು ಕೃತ್ಯ ಧೂಳು ಅಲ್ಲವೇ ಹೊರಸದೇ ಅಲ್ಲ. ಇದ್ರೆ ಕುಡಿಸಲಿಕ್ಕೆ ಆಗ್ತದಾ? ಇಲ್ಲ, ನೀನು ಅದನ್ನು ಮಾಡತಕ್ಕದ್ದು. ತಕ್ಕದ್ದು ಅಲ್ಲ. ತಕ್ಕದ್ದು. ಹಾಗಾದ ಕಾರಣ ಮಾಡತಕ್ಕದ್ದು. ನಿಮ್ಮ ಇಬ್ಬರ ಉದ್ಯೋಗ ಇಲ್ಲ. ನೀನು ಗೊಬ್ಬರ ಹೊತ್ತುಕೊಂಡೇ ನಿಲ್ಬೇಕಷ್ಟು. ಹಾಕುದು ಯಾವುದಕ್ಕೆ? ನಾ ಬೀಜ ಹಾಕದಿದ್ರೆ ಎಲ್ಲಪ್ಪ, ತಲೆಯಲ್ಲೇ ಗೊಬ್ಬರ ಅಲ್ವಾ, ಮೈಯಲ್ಲಿ ಆವಾಗ- ಗೊಬ್ಬರ ಅಲ್ವಾ? ಆವಾಗ ನೀನು ಅದಕ್ಕೆ ಅಷ್ಟೇ ನಾ ಅಲ್ವಾ? ಬೀಜ ಹಾಕಿದೆ. ನಿನ್ನ ಗೊಬ್ಬರ ಬೀಳುವುದಕ್ಕೆ ನೀನು ಕೂಡ ಬೀಜವನ್ನು ಹೊತ್ತುಕೊಂಡೇ ಇರಬೇಕು. ನೀನು ಬೀಜ ಹಾಕದೇ ಇದ್ರೆ ನಿನಗೂ ಉದ್ಯೋಗ ಇಲ್ಲ. ಆದ್ರೂ ಗೊಬ್ಬರ ಅಲ್ಲ ಬೀಜಗಳು. ಆದ್ರೂ ಗೊಬ್ಬರ ಅಲ್ಲ ಹೊರದು ಹಾಗಿದ್ರೆ ಬೀಜ ಗೊಬ್ಬರ ಮೊದಲು ನನ್ನದ್ದು. ನಾ ತೊಡಗದೇ ಇದ್ರೆ ನಿಮಗೆ ಇಬ್ಬರಿಗೂ ಏನು ಕೆಲಸ ಇಲ್ಲ. ಅದಕ್ಕೆ ವಿಷ್ಣು, ನೀನು ತೊಡಗದೇ ಇದ್ರೆ ಅದಕ್ಕೆ ಬೇರೊಂದು ವ್ಯವಸ್ಥೆ ಉಂಟು. ಅಮ್ಮನ ಹತ್ರವೇ ಹೇಳುವುದು, ಇವ ತೊಡಗುವುದಿಲ್ಲ, ಇನ್ಯಾರು ತೊಡಗುವ ಬರ್ತಾನೆ. ಹಾಗೆ ತೊಡಗದೇ ಇದ್ರೆ ಹಾಗೆಲ್ಲ ವ್ಯವಸ್ಥೆ ಉಂಟು ಅದಕ್ಕೆ. ಅದಕ್ಕೆ ಅಮ್ಮನ ಹತ್ರ ಎಲ್ಲ ಹೋಗ್ಬೇಕು. ಅಮ್ಮನ ಹತ್ರ ಎಲ್ಲ ಹೋಗುದೇ ಬೇಡ, ಅಷ್ಟು ದೊಡ್ಡ ವಿಷಯ ಅಲ್ಲ. ಇಲ್ಲಿ ಅಪ್ಪನಾಗ್ಲಿಕ್ಕೆ ತಯಾರಾಗಿ ಒಬ್ಬ ನಿಂತಿದ್ದಾರೆ, ಅದಕ್ಕೆ ಅಮ್ಮನ ಹತ್ರ ಹೋಗುದು ಯಾಕೆ? ಅದಕ್ಕೆ ಬೇಕಾಗಿ ವಿಷ್ಣು ನಾವು ಹೊಂದಾಣಿಕೆ ಮಾಡುವ. ಹಿಂದೆ ನಾವು ಹಿಂದೆ ತಕ್ಕೊಳ್ಳುವ. ಈ ವಿಷಯದಲ್ಲಿ ಹೊಂದಾಣಿಕೆ ಇಲ್ಲ. ನೀನು ಅಪ್ಪ ಅಂತ ನಿನಗಿರಬಹುದು, ಒಂದಲ್ಲ ಒಂದು ಕಾಲಕ್ಕೆ ನೀನು ನನಗೆ ಮಗ ಆಗುವುದೇ ಹೊರತು ಅಪ್ಪನಾಗುವುದಲ್ಲ. ಅಲ್ವಾ? ಅದು ಹೇಳಲಿಕ್ಕೆ ಬರುವುದಿಲ್ಲ. ನಾವು ಮುಂದಿನದ್ದು ಕಲ್ಪಿಸಲಿಕ್ಕೆ ಬರುವುದಿಲ್ಲ. ನಾನು ಮಗನಾಗುತ್ತೇನೋ, ನೀನು ಅಪ್ಪನಾಗುತ್ತೇನೋ ಅಂತ ವಿಶ್ವಾಸ ಉಂಟು, ಅದರಿಂದ ಅಲ್ಲ, ಅದು ಹೇಳಲಿಕ್ಕೆ ಆಗುದಿಲ್ಲ. ಅದು ಕತೆ ಹೇಳಿದಾಗಾಯ್ತು. ನಾವು ಕತೆ ಹೇಳುದಲ್ಲ ಈಗ. ಅಲ್ಲ ಬಿಟ್ಟು ವಿಶ್ವಾಸದಿಂದ ಹೇಳಿದ್ದು. ಅದು ನಾನು ಇನ್ನೊಂದನ್ನು ಸ್ಥಾಪಿಸಿ ಏನು ಸ್ಥಾಪಿಸಿ ನೋಡು. ಸ್ಥಾಪಿಸಬಹುದು. ನನ್ನನ್ನು ಸೃಷ್ಟಿಯ ಜನಕ ಅಂತ ಹೇಳಬಹುದು. ಎಂಬಲ್ಲಿಗೆ ಎಲ್ಲವೂ ನಾನು ಆಗ್ಲಿಕ್ಕೂ ಸಾಕು. ಅದು ಹೇಳಲಿಕ್ಕೆ ಬರುವುದಿಲ್ಲ ಮುಂದೆ ಏನು ಅಂತ. ಹೌದಾ? ಸೃಷ್ಟಿಯ ಜನಕನಾದರೂ ನಮಗೆ ಜನಕ ಅಲ್ಲ. ನಿನಗೆ ನಿನ್ನಿಂದ ನನ್ನ ಸೃಷ್ಟಿ ಅಲ್ಲ. ಆದ್ರಿಂದ ನಾನು ಜನಕನಾಗಲಿಕ್ಕೆ ಹೊರತು ಮುಂದಿನ ಜಗದ ಜೀವಿಗೆ. ನನ್ನ ಸೃಷ್ಟಿಯು ನಿನ್ನಿಂದ ಅಲ್ಲ. ನಾನು ಮುಂದೆ ಸೃಷ್ಟಿ ಮಾಡ್ಲಿಕ್ಕೆ ಇರುವುದಕ್ಕೂ ನಿನ್ನ ದೇಣಿಗೆ ಏನೂ ಇಲ್ಲ. ಇಲ್ಲಪ್ಪ, ನಿನ್ನ ಉದ್ಯೋಗ ನನ್ನನ್ನು ಅವಲಂಬಿಸಿಕೊಂಡಿದೆ ಎನ್ನುವುದರಿಂದ. ಹೌದು, ಆವಾಗ ಮತ್ತೊಂದು ಮುಖದಿಂದ ಅದನ್ನು ಹೇಳಲಿಕ್ಕೂ ಬರ್ತದೆ. ನಿನ್ನ ಉದ್ಯೋಗ ನಾನು ನನ್ನ ಉದ್ಯೋಗದಲ್ಲಿ ತೊಡಗದೇ ಇದ್ರೆ ವಿಫಲವಾಗುತ್ತದೆ. ನೋಡು, ಇದು ಅವನ ಕೆಲಸ ಅಲ್ಲಲ್ವಾ? ಏನು ಆಗಲೇ ಹೇಳ್ತಾನೆ ಬೆಂಕಿ ಬೆಂಕಿ ಅಂತ. ನನ್ನ ಹೆದರಿಕೆ ಹೆದರಿಕೆ ಅಲ್ಲ, ಹಾಗೆ ಹೆದರಿಕೆ ಅಂತ ಅರ್ಥವ? ಇವ ಹೇಳಿದ್ದೆ ಸರಿ. ಮರಣದ ಕೆಣ ಸರಿ ನಿನ್ನ ವಚನವು ಪೊರೆಯುವಾತನೆ ಶ್ರೇಷ್ಠನು. ಸರಿ ನಿನ್ನ ವಚನ ಹರಿ. ನಿನ್ನ ವಚನವು ಹರಿ ಸರಿ ನಿನ್ನ ವಚನವು ಪೊರೆಯುವಾತನೆ ಶ್ರೇಷ್ಠನು. ಹರಿಗರಲ್ಲಿ ಭೇದವಿಲ್ಲದೆ ಹರಿಗರಲ್ಲಿ ಭೇದವಿಲ್ಲದೆ ನಿನ್ನೊಳ್ ಎರಗವಾಗಿಗೆನು ನಾನು. ಸರಿ ನಿನ್ನ ವಚನ
ಬಾ. ನೀ ಸತ್ಯಲೋಕಕ್ಕೆ ಬಂದು ಕೈಲಾಸಕ್ಕೆ ಹೋಗುದಾ ಅಲ್ಲ ನಾ ಕೈಲಾಸಕ್ಕೆ ಬಂದು ಸತ್ಯಲೋಕಕ್ಕೆ ಹೋಗುದು? ನಿನಗೀಗ ನೀನೊಬ್ಬನೇ ಇದ್ದು ದೊಡ್ಡವನಾಗುವುದಿಲ್ಲ, ನಿನ್ನ ಬೆಂಬಲಕ್ಕೆ ಜನ ಇದ್ರೆ ದೊಡ್ಡವನಾಗುತ್ತಿ ಹಾಗಾದ್ರೆ ಬೆಂಬಲಕ್ಕೆ ಎನ್ನುವಂಥ ಭ್ರಮೆ ಆಗಿದೆ ಈಗ ನಿನಗೆ. ಬೆಂಬಲಕ್ಕೆ ಜನ ಇದ್ರೆ ದೊಡ್ಡವನಾಗುದಾ? ಇಲ್ಲಂದ್ರೆ ಯಾವಾಗ ನಾನು ಮಾತನಾಡುತ್ತ ತೊಡಗಿದ್ರು ಕೂಡ ಬಾ ಹೀಗೆ ಅಂತ ಯಾಕೆ ಕರೀತೀನಿ ನೀ ನೀನು? ಸರಿ ಅಂತ ಹೇಳಿದಿ, ನನಗೆ ಗೊತ್ತಾಯ್ತು. ನನ್ನದು ಸರಿ ಅಂತ ನೀ ನಿನ್ನದು ಹೇಳ್ತಿ. ಸರಿಯಲ್ಲ, ನಿನ್ನದು ತಪ್ಪೆ. ಸರಿ ಇವನದು. ನಿನಗೆ ಅಷ್ಟೊಂದು ಉಪಯೋಗವನ್ನು ಕೊಟ್ಟು ಹೇಳಿದ್ರು ಕೂಡ ನಿನಗೆ ಅರ್ಥ ಆಗಲಿಲ್ವಲ್ಲ. ನನಗೆ ಅರ್ಥ ಆಗದಿದ್ರೆ ಸರಿ ಅಲ್ಲ ಅಂತ ಅರ್ಥವ. ಹಾ, ನನಗೀಗ ಗೊತ್ತಾಯ್ತು. ನಿನ್ನ ವ್ಯಕ್ತಿತ್ವವನ್ನು ನೀನು ವಿವೇಚಿಸಿಕೊಂಡೆ. ನೀನು ನಿನ್ನ ವ್ಯಕ್ತಿತ್ವವನ್ನು ಹೇಗೆ ವಿವೇಚಿಸಿದ್ದೀಯೋ ಹಾಗೆ ನಾವೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ಸಮಗ್ರವಾಗಿ ವಿವೇಚಿಸಿದ್ದೇವೆ. ಗೊತ್ತಾಯ್ತಾ? ನೀನು ಸೃಷ್ಟಿಸಿದ ಕಾರ್ಯಕ್ಕೆ ದೊಡ್ಡವನಾಗುತ್ತಿ ಅಥವಾ ಮೊದಲೇ ಸೃಷ್ಟಿಯ ಕಾರ್ಯ ಇದೆ ಅದಕ್ಕೆ ದೊಡ್ಡವನಾಗುತ್ತಿ ಎನ್ನುವುದನ್ನು ನಾವು ಒಪ್ಪಿಕೊಳ್ಳುವ ಹಾಗಿಲ್ಲ. ಯಾಕೆ ಹೇಳು? ಒಂದು ವ್ಯಕ್ತಿ ಅಥವಾ ಒಂದು ವಸ್ತು ಯಾವುದೇ ಮೇಲ್ಮೆಯನ್ನು ಹೊಂದಬೇಕಾದ್ರೆ ಜನ್ಮದಿಂದಲ್ಲ, ಆಮೇಲಿನ ಸಾಧನೆಯಿಂದಲಾಗಿ. ನಿನ್ನದು ಧನಾತ್ಮಕ ಉದ್ಯೋಗ, ನನ್ನದು ಋಣಾತ್ಮಕ ಉದ್ಯೋಗ. ಈ ಮಧ್ಯೆ ಒಳ್ಳೆಯ ಗುಣಾತ್ಮಕನಾಗಿ ಈತ ವ್ಯವಹರಿಸಿದ್ರೆ ಮಾತ್ರ ಮಾತೆ ಇದ್ದಂತಹ ಪ್ರಪಂಚ ಅನ್ನುವುದೇನಿದೆಯೋ ಅದಕ್ಕೊಂದು ಪರಿಪೂರ್ಣತೆ ಬರುವುದಕ್ಕೆ ಸಾಧ್ಯ ಉಂಟು. ಈಗ ಅರ್ಥ ಆಯ್ತಾ ನಿನಗೆ? ಅರ್ಥ ಆಗ್ಲಿಲ್ಲ ನನಗೆ. ಆಗ್ಲಿಲ್ಲ, ಮತ್ತೇನು ಯಾಕೆ ಮಾಡೋದು? ಅರ್ಥ ಆಗ್ಲಿಲ್ಲ? ಬಾ. ಯಾಕೆ ಅರ್ಥ ಆಗ್ಲಿಲ್ಲ? ಈಗ ಮೊದಲು ನನ್ನ ಉದ್ಯೋಗವೋ ನಿನ್ನ ಉದ್ಯೋಗವೋ? ನಿನ್ನದು. ಹೌದಾ? ನಾನು ಹೇಳಿದ್ದೆ ಅದನ್ನು. ನಾನು ಧನಾತ್ಮಕ ಹೇಳಿದ್ದಲ್ಲ, ಗುಣಾತ್ಮಕ ಹೇಳಿದ್ದಕ್ಕೆ. ಧನಾತ್ಮಕವಾದದ್ದು ಗುಣಾತ್ಮಕ ಅಲ್ಲ ಅಂತ ನಿನಗೆ ಹೇಳಿದ್ದು. ನೋಡು, ಗುಣಾತ್ಮಕವಾದದ್ದು ಧನಾತ್ಮಕ ಅಲ್ಲ ಅಂತ ನಿನಗೆ ಹೇಳಿದ್ದು. ಎರಡರದ್ದು ಅರ್ಥ ಒಂದೇ. ಗುಣಾತ್ಮಕ ಅಂದ್ರು ಧನಾತ್ಮಕ ಅಂದ್ರು ವ್ಯತ್ಯಾಸ ಇಲ್ಲ ಅಂತ. ಎರಡಕ್ಕೂ ಅರ್ಥ ಒಂದೇ. ಯಾರು ಹೇಳಿದ್ದಲ್ಲ? ಸಂದರ್ಭಕ್ಕೆ ತಕ್ಕ ಹಾಗೆ ಅರ್ಥ ಹೇಗೆ ಬದಲಿಸ್ತೇನೆ. ಹೇಗೆ ಅರ್ಥ ಬದಲಿಸಬಹುದು? ಅರ್ಥ ಬದಲುವುದಿಲ್ಲ ಅಂತ. ಗುಣಾತ್ಮಕಕ್ಕೆ ವಿರುದ್ಧ ಋಣಾತ್ಮಕ, ಧನಾತ್ಮಕಕ್ಕೂ ವಿರುದ್ಧ ಋಣಾತ್ಮಕವೇ. ಧನಾತ್ಮಕ ಅಂದ್ರೆ ಗುಣಾತ್ಮಕ ಅಂದ್ರೆ ಒಂದೇ. ಏನಿದ್ರು ಕೂಡ ನಾನು ಕಂಡುಕೊಂಡ ಪ್ರಕಾರ, ನೀನು ಕಂಡುಕೊಂಡದ್ದು ನಾಳಿನ ಪ್ರಪಂಚಕ್ಕಲ್ಲ, ನಿನಗೆ ಅಷ್ಟೇ ಗೊತ್ತಿರುವುದು ಅಂತ ಅರ್ಥ. ಪ್ರಪಂಚ ಅದನ್ನೇ ಮೊದಲು ನಾನು ಒಪ್ಪಿಕೊಳ್ಳುತ್ತದೆ. ಸೃಷ್ಟಿಸಿದ್ದೇನೆ, ಅದು ಸಾಧನೆ ಮಾಡುತ್ತದೆ ಎನ್ನುವುದರಲ್ಲಿ ಪಾಲಿಸುವಂತೇನೂ ಇಲ್ಲ. ಅದುವೇ ಸಾಧನೆ ಮಾಡುದಲ್ಲೋ. ನೀ ಕರ್ಮವನ್ನು ತೆಕ್ಕೊಂಡು ಮಾತಾಡಿದ್ರೆ ಯಾರದ್ದು ಏನೂ ಇಲ್ಲ. ಆಗ ಕರ್ಮವೇ ಕೆಲಸ ಮಾಡುವುದು. ಕರ್ಮವನ್ನು ಬಿಟ್ಟು ನಾವು ಮಾಡಿದಾಗ ನಮ್ಮ ಕರ್ಮದಲ್ಲಿ ಏನು ನಾವು ತೊಡಗಿದ ಹಾಗಲ್ವೋ? ನನಗೆ ಗೊತ್ತಾಯ್ತು. ಈಗ ನಿನಗೆ ಅರ್ಥ ಆಯ್ತಾಳು. ನೀನು ಸಿಡಿದಿದ್ದಿ ಯಾಕೆ? ನಿನ್ನ ಗುಣ ಸ್ವಭಾವ ಅದು. ನನ್ನ ಗುಣ ಸ್ವಭಾವ. ಆದ್ರೆ ಈ ಕ್ಷೇತ್ರದಲ್ಲಿ ಅದರ ಅಗತ್ಯವೇ ಇಲ್ಲ. ನನ್ನ ಗುಣ ಸ್ವಭಾವ ರಜೋಗುಣಕ್ಕೆ ಅದು ಸಿಡುಕು ಸ್ವಭಾವ ಅಂತಾರೆ ಮಾತಾಡ್ಲಿಕ್ಕೆ. ರಜೋಗುಣ ಅಲ್ವಾ? ಹಾಗಲ್ಲ, ಈ ಕ್ಷೇತ್ರದಲ್ಲಿ ಅದು ಬೇಡ ಅಂತ. ಯಾವುದು ಬೇಡ? ಅದೇ ಸಿಡುಕುವ ಸ್ವಭಾವ. ಯಾರು ಹೇಳಿದ್ದು ಬೇಡ ಅಂತ? ನಾನು ಹೇಳಿದ್ದು ಬೇಡ. ನನ್ನ ಸ್ವಭಾವವೇ ಅದು. ಅದು ಎಲ್ಲಿ ಬೇಕು ಅಲ್ಲೇ ಉಪಯೋಗಿಸಿ. ಇಲ್ಲಿ ಬೇಕಾದ ದೃಢದಲ್ಲಿ ನಾನು ಹೇಳುತ್ತೇನೆ, ಹರಿಯ ಕೆಲಸವೇ ಒಳ್ಳೆಯದು. ಎಲ್ಲವನ್ನು ಹಾಸುಹೊಕ್ಕಾಗುವನೇ ಶ್ರೀಹರಿ. ಆದ್ದರಿಂದ ಅವನ ಮತಕ್ಕೆ ಬೇರೆ ಮತವೇ ಇಲ್ಲ. ಆದ್ದರಿಂದ ಅವನನ್ನು ನಾನು ಹೌದು ಅಂತ ಒಪ್ಪಿಕೊಂಡಿದ್ದೇನೆ. ಹಾಗಾದ್ರೆ ನೀನು ಆಗ ಹೇಳಿದಲ್ಲಿಗೆ ಬಂತು. ಏನು ನೀ ಹೇಳಿದ್ದಲ್ಲೋ, ಏನು ಒಬ್ಬ ಜೊತೆ ಸೇರಿದ್ರೆ ದೊಡ್ಡವನಾಗುವುದು. ಆಗ ನೀವು ಜೊತೆ ಸೇರಿ ದೊಡ್ಡವನಾಗುವ ಆಲೋಚನೆ. ಹಾಗಲ್ಲ. ನೀನಾಗಿ ಸೇರಿಸಿಕೊಂಡದ್ದಲ್ಲ, ಅಥವಾ ಅವನು ನನ್ನನ್ನು ಸೇರಿಸಿದ್ದಲ್ಲ. ಎಲ್ಲದರಲ್ಲೂ ಅವನು ಇದ್ದಾನೆ ಎನ್ನುವುದನ್ನು ಅದಕ್ಕೆ ನಾನೇ ಹೋಗಿ ಸೇರಿಕೊಂಡದ್ದು. ಇಲ್ಲದ್ರೆ ನಿನ್ನನ್ನೇ ಯಾಕೆ ನಾನು ಸೇರ್ಲಿಲ್ಲ? ನಿನ್ನಿಂದ ಏನಾಗುವುದಿಲ್ಲ ಅಂತ ನನಗೆ ಗೊತ್ತಿದೆ. ಅದಕ್ಕಾಗಿ ಇವನನ್ನು ನಾನು ಒಪ್ಪಿದ್ದೆ, ಇವನಲ್ಲೇ ನಾನು ಸೇರಿದ್ದೆ. ನಿನಗೇನು ಕೂಡುದಿಲ್ಲ ಅಂತ ಆಯ್ತಾ ಇಲ್ವೋ? ಪ್ರಾಮಾಣಿಕವಾಗಿ ನಾನು ಒಪ್ಪುತ್ತೇನೆ. ಏನು ಕೂಡದಿದ್ದವ ಮಾತಾಡುದು ಯಾಕೆ ಮಾತಾಡುವುದು? ಯಾಕೆ ಮಾತಾಡಬಾರದು? ಈಗ ನಿನಗೇನು ಕೂಡುದಿಲ್ಲ ಅಲ್ವಾ? ನಿನಗೇನು ಕೂಡದಿದ್ರೆ ನಿನಗೆ ಮಾತಾಡುವ ಕೆಲಸ ಯಾಕೆ? ಮಾತನಾಡುವುದಕ್ಕೆ ಕೂಡುವುದಿಲ್ಲ ಅಂತ ಹೇಳಿದ್ದಲ್ಲ. ಮಾತಾಡ್ಲಿಕ್ಕೆ ಹಾಗೆ ಯಜಮಾನಿಕೆಯನ್ನು ಸ್ಥಾಪಿಸಿ ಅಧಿಕ ಪ್ರಸಂಗ ಮಾಡುವುದಕ್ಕೆ ಕೂಡುವುದಿಲ್ಲ ಅಂತ ಹೇಳಿ. ನನ್ನದು ಅಧಿಕ ಪ್ರಸಂಗ. ಹೌದು. ಮತ್ತೆ ಹೇಳಿದ್ದೇನು? ಹೋದ ಕಲ್ಪದಿ ಲಯವಾದ ಪ್ರಪಂಚವ ಮೋದದಿ ಸೃಜಿಸಬೇಕು ಅಂತ. ಯಾರು ಹೇಳಿದ್ದು? ಮಾತು ಹೇಳಿ. ಸರಿ. ಆಮೇಲೆ ಸೃಜಿಸಿ. ನಾನು ಅಲ್ಲ ಅಂತ ಹೇಳಿದ್ನ. ಹಾಗಾದ್ರೆ ನೀನು ನಾನು ದೊಡ್ಡವ ಎನ್ನುವುದನ್ನು ಸ್ಥಾಪಿಸಿ. ಈಗ ಅಧಿಕ ಪ್ರಸಂಗ ಯಾವುದು ಅಂತ ಹೇಳುದು? ಅದೇ ದೊಡ್ಡವ ಎನ್ನುವುದನ್ನು ಸ್ಥಾಪಿಸಿ. ಅದು ಅಧಿಕ ಪ್ರಸಂಗ ಆಗುದು ಹೇಗೆ? ಮತ್ತೆ ಪ್ರಸಂಗದಲ್ಲಿ ಅಗತ್ಯವಿಲ್ಲ. ಮೊದಲು ಸೃಷ್ಟಿಯ ಕಾರ್ಯವನ್ನು ನೀನು ಮಾಡಬೇಕು. ನೀನು ಸೇರುವುದು ಅಗತ್ಯ ಉಂಟು ಪ್ರಸಂಗದಲ್ಲಿ? ಯಾಕೆ? ಈಗ ಪ್ರಸಂಗದಲ್ಲಿದ್ದದ್ದೇ ನಡೆಯುವುದಲ್ಲ ಪುಣ್ಯಾತ್ಮ. ಈಗ ಅಧಿಕ ಪ್ರಸಂಗ ಯಾವುದು ಅಂತ ಕೇಳಿದ್ರೆ ಅದೇ ಯಾವುದು ಸೃಜಿಸುವ ಕಾರ್ಯವನ್ನು ನೀನು ಮಾಡಬೇಕಿತ್ತು, ಅದನ್ನು ಉಳಿದು ನಾ ಮಾಡುವುದಿಲ್ಲ ಅಂತ ಹೇಳಿದಿನ? ಇಲ್ಲ. ಮತ್ತೆ ಅಧಿಕ ಪ್ರಸಂಗ ಆಗುವುದು ಹಾಗೆಂದು ಇದು ಪ್ರಸಂಗದಲ್ಲೇ ಉಂಟು. ನಿನಗೆ ಅರ್ಥ ಆಗಲಿಲ್ಲ. ನೀ ಪ್ರಸಂಗದಲ್ಲಿ ಅದಕ್ಕೆ ನಾನೇನ್ ಮಾಡುದು? ನನಗಾಗಿದೆ. ಅರ್ಥ ಆಗಿದೆ. ಅಧಿಕ ಪ್ರಸಂಗ ಆಗುದು ಹೇಗೆ? ನನಗೆ ಬೇಡ. ಇದು ಅಧಿಕ ಪ್ರಸಂಗ ಆಗುದು ಹೇಗೆ? ನಾ ಕೇಳ್ತೇನೆ. ನೀನು ಹೇಳಿದಕ್ಕೆ ಅರ್ಥ ಬೇಕು ಅಂತ. ಇದು ಅಧಿಕ ಪ್ರಸಂಗ ಆಗುದು ಹೇಗೆ ಅಂತ ಕೇಳಿದ್ದೆ ನಾನು. ಮತ್ತೆ ನಾನು ಮಾತಾಡಿದ ತಪ್ಪು. ರಜೋಗುಣಕ್ಕೆ ಸ್ವಭಾವ ಇದು. ಸೃಷ್ಟಿಸಬೇಕಿದ್ರೆ ರಜೋಗುಣ ಬೇಕು. ಸೃಷ್ಟಿಸಬೇಕಿದ್ರೆ ರಜೋಗುಣ ಬೇಕೇ. ರಜೋಗುಣ ಇಲ್ಲದಿದ್ದರೆ ಸೃಷ್ಟಿಸಲಿಕ್ಕೆ ಆಗುವುದಿಲ್ಲ. ತಮೋಗುಣದಲ್ಲಿ ಸೃಷ್ಟಿ ಆಗುವುದಲ್ಲ. ಹೌದಾ? ಅಧಿಕ ಪ್ರಸಂಗ. ಅಧಿಕ ಪ್ರಸಂಗ ಅಂದ್ರೆ ಮಾತೆ ಇತ್ತಂತೆ ಕರ್ತವ್ಯದಲ್ಲಿ ಮುಂದುವರಿಯಲೇಬೇಕಾದಂತಹ ಸಂದರ್ಭದಲ್ಲಿ ಗೌಣವಾದ ವಿಚಾರವೊಂದನ್ನು ಪ್ರಧಾನವಾಗಿ ಮುಂದಾಗುವುದಕ್ಕೆಲ್ಲ ನಾನೇ ಎನ್ನುವುದಕ್ಕೆ ಮಾತನಾಡುವುದಕ್ಕೆ ತೊಡಗಿದ್ದು. ಅದು ಅಧಿಕ ಪ್ರಸಂಗ. ಈಗ ನನಗೆ ಅಧಿಕ ಪ್ರಸಂಗ. ನೀನ್ ಯಾಕೆ ನಿಂತದ್ದು ಅಧಿಕ ಪ್ರಸಂಗಕ್ಕೆ? ಅಂದ್ರೆ ಅಧಿಕ ಪ್ರಸಂಗ ಕೈಲಾಸಕ್ಕೆ ಹೋಗುವುದಿತ್ತಲ್ಲ. ಕೈಲಾಸಕ್ಕೆ ಹೋಗುವ. ಈಗ ನಿನಗೆ ಮಾತೆ ಕೊಟ್ಟದ್ದು ಲಯಾಧಿಕಾರ.
ನೀನು ಕೈಲಾಸಕ್ಕೆ ಹೋಗ್ಬೇಡ. ನಾ ತೊಡಗಿದ್ದೀವನಲ್ಲಿ ನೀನು ನಿಂತದ್ಯಾಕೆ? ನಾನು ಮಾತಾಡುವುದಿಲ್ಲ, ಅಧಿಕ ಪ್ರಸಂಗದಲ್ಲಿ ನಾನಿಲ್ಲ, ನಾ ಪ್ರಸಂಗದಲ್ಲೇ ಇರುವುದು. ನಾ ಕೈಲಾಸಕ್ಕೆ ಹೋಗ್ತಾನೆ ತಗೋಬೋದಿತ್ತಲ್ಲ. ಇಷ್ಟು ಹೊತ್ತು ನಿಂತಿದ್ದಿ. ಮೊದಲು ನೀನೇ ಹೇಳಿದಿ ಸುಡುವ ಕೆಲಸ ದೊಡ್ಡದ್ದು, ನಾನೇ ದೊಡ್ಡವ ಅಂತ. ಅದೆಂತ ಯಾವ ಪ್ರಸಂಗದ್ದು? ಅಲ್ಲ, ಅದು ಯಾವ ಪ್ರಸಂಗದ್ದು ಹೇಳು. ಅದನ್ನೇ ಹೇಳೋ ಮೊದಲು. ನೀ ನಾನೇ ದೊಡ್ಡವ ಅಂತ ಹೇಳಿದಿ, ಸುಡುವುದು ದೊಡ್ಡದು, ಅದು ಯಾವ ಪ್ರಸಂಗದ್ದು? ನೀನು ಹೇಳಿದ್ದಕ್ಕೆ ನಾನು ಹೇಳಿ. ನಾನು ಹೇಳಿದ್ದಕ್ಕೆ ನೀನು ಹೇಳಿದ ಪ್ರಸಂಗ ಹೇಳ್ತೇನೆ. ನೀನು ಹೇಳಿದ್ದಕ್ಕೆ ನಾನು ಹೇಳಿದ ಪ್ರಸಂಗ ಆಗುದಿಲ್ವಾ? ಆಲೋಚನೆ ಮಾಡಬೇಕು, ಆಲೋಚನೆ ಮಾಡಬೇಕು. ನೀನು ಮಾತಿಗೊಂದು ಮಾತು ಮಾತಾಡುದಲ್ಲ ಏನು? ಆಲೋಚನೆ ಮಾಡಿ ಮಾತಾಡಬೇಕು, ಮಾತಿಗೊಂದು ಮಾತಾಡುದಲ್ಲ. ಪ್ರಸಂಗದಲ್ಲೇ ಇದ್ದೇನೆ. ನೀನು ಹೇಳಿದ ಪ್ರಸಂಗ, ನಾನು ಹೇಳಿದ ಅಧ್ಯಕ್ಷ ಪ್ರಸಂಗ. ಸುಮ್ಮನೆ ಕೂತ್ಕೊಳ್ಳಿ. ನೀನು ಹಮ್ಮಿನಿಂದ ಹೇಳಿದ್ರೆ ದೊಡ್ಡವ ಎನ್ನುವುದನ್ನು ನಾನು ಒಪ್ಪಿಕೊಳ್ಳುವ ಹಾಗಿಲ್ಲ. ಒಪ್ಪಿಕೊಳ್ಳೋದಿದ್ರೆ ನಾ ಸಣ್ಣವಾಗುದಿಲ್ಲ ಏನು? ಸಣ್ಣ ಆಗಬೇಕು ಅಂತ ನಾನು ಪ್ರಸಂಗದಲ್ಲೇ ಇದ್ದೇನೆ. ಈ ಪ್ರಸಂಗವೇ ಹೀಗೆ. ಹಾಗಾದ್ರೆ ಹೇಗುಂಟು ತೋರಿಸುವುದಕ್ಕೆ ಇವನಿದ್ದಾನೆ. ಏನ್ ಮಾಡ್ತೀನಿ? ಸೇರುವಾಗಲೂ ಅಧಿಕ ಪ್ರಸಂಗ ಮಾಡಿ ಹೋದಲ್ಲ ಅಂತ ಬೇಸರ ಆದದ್ದು. ಅಲ್ಲಿವರೆಗೂ ಚೆನ್ನಾಗಿತ್ತು ಪ್ರಸಂಗ. ನಿರೀಕ್ಷೆ ಮಾಡಿದ್ದು ನೀ ಎಲ್ಲರೂ ವಾದ ಬೆಳೆಸ್ತೀಯೋ ಅಂತ. ನಾನು ಇಲ್ಲ, ಅಮ್ಮ ವಾದ ಬೆಳೆಸುದು ನನ್ನ ಹತ್ರ. ಅವನಿಗೆ ಸುಡುವುದು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ, ಅಡ್ಡಿ ಇಲ್ಲ. ಗೊತ್ತಾಯ್ತು. ಮೊದಲೇ ಸ್ವಲ್ಪ ಹತ್ರ ಇದ್ರೆ ನೀವು ಅಮ್ಮ ಬರುವಾಗಲೇ. ಇನ್ನು ಕೈ ಮಾಡಿದ್ದೀರಾ ಅಂತ ಗೊತ್ತಿಲ್ಲ. ಹೌದು, ಮೊದಲಿಂದಲೇ ಅವ ನಿನ್ನ ಪಕ್ಷಕ್ಕೆ ನಿನ್ನ ಬದಿಯಲ್ಲಿ ಇದ್ದ, ಪಕ್ಷ ಮಾಡಲಿಕ್ಕೆ ತೊಡಗಿದ. ಒಬ್ಬರಿಂದ ಆಗುವುದಿಲ್ಲ ಅಂತ ಸ್ಪಷ್ಟ ಆಯ್ತು. ನೀ ಮಾತಿನಲ್ಲೇ ಸಾಗ ಹಾಕಿದಿ. ಅಮ್ಮ ಹಾಗಲ್ಲ, ನಾವು ಒಟ್ಟಾಗ್ತೇವೆ. ಅದರಲ್ಲೇ ಗೊತ್ತಾಗ್ಲಿಲ್ಲ ನೀವು ಸಣ್ಣವರು ಅಂತ ಇನ್ನು ಪುನಃ ಹೇಳಬೇಕಾ? ಇದು ಒಂದು, ಅದು ಎರಡು ಸೇರಿ ಒಂದು ಆಗ್ತದೋ ಇಲ್ವೋ ಅಲ್ಲ ಮುಕ್ಕಾಲ ಅಂತ ಮುಕ್ಕಾಲು ಬಿಸಾಡುವ ಕೆಲಸ ಮಾಡಿದ್ರಿ ನೀವು. ಹೋಗಲಿ, ಹಾಗಾದ್ರೆ ಏನು? ಮಾತಿನಿಂದ ಆಗುವುದಿಲ್ಲ, ಪೆಟ್ಟಿನಿಂದ ಬಗ್ಗಿಸುದು. ಯಾರು ನೀನ? ಮತ್ತೆ ನೀನು ಪೆಟ್ಟು ಮಾಡುವುದ? ನಿನಗೆ ಗೊತ್ತಿಲ್ಲ. ನಾ ಬೇಕಾಗುದಿಲ್ಲ. ನಾ ಮಾತಾಡಿಯೇ ಸರಿಯಾಗ್ತದೆ. ಆಗಲಿದ್ರೆ ಮತ್ತೇನು ಮಾಡುದು? ಮತ್ತೆ ನಾನು ಮಾಡ್ಬೇಕಲ್ಲ ದಂಡ ಪ್ರಯೋಗ. ಇಲ್ಲಯ್ಯ, ಈ ವಾದದಿಂದೆಲ್ಲ ಪ್ರಯೋಜನ. ವಾದದಿ ಫಲವಿಲ್ಲ. ಕೇಳೋಣ. ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ ನಾವು ಸಾಧಿಸಿ ತಿಳಿಯುವ ನಿಜವ. ಹೋದ ಕಲ್ಪದಿ ಲಯವಾದ ಪ್ರಪಂಚವ, ಹೋದ ಕಲ್ಪದಿ ಲಯವಾದ ಪ್ರಪಂಚವದ ಐದಿ ಬರದಿ ನೆಲೆಸಿರುವಾದ ವಾದದಿ ಫಲವಿಲ್ಲ ವಿಧಿಯೇ. ಬ್ರಹ್ಮನೇ ಬಿಟ್ಟು ವಾದಿಸುತ್ತಾ ಮುಂದೆ ಹೋದೆವು ಅಂತಾದ್ರೆ, ಈಗ ಯಾರೋ ಒಬ್ಬ ನಮ್ಮಲ್ಲಿ ಗೆದ್ದ. ನೀನು ಹೇಳ್ತಿ ನೀನೇ ಗೆಲ್ಲುತ್ತೇನೆ ತಾನು ಅಂತ. ನಾನು ಹಾಗೆ ಹೇಳ್ಬೋದು, ನಾನು ಗೆಲ್ಲುತ್ತೇನೆ ಅಂತ. ಅಥವಾ ಹರನು ಮತ್ತೊಮ್ಮೆ ಬಂದು ಹೇಳ್ಬೋದು ನಾನು ಗೆಲ್ತೇನೆ ಅಂತ. ಆದ್ರೆ ಗೆದ್ದವರು ಯಾವುದರಲ್ಲಿ ಗೆದ್ದದ್ದು ಅಂತ ಆಯ್ತು? ವಾದದಲ್ಲಿ ಗೆದ್ರು ಅಂತ ಅಷ್ಟೇ. ಅಲ್ಲ, ಹೊಡೆದಾಟ ಬಡಿದಾಟ ಮಾಡಿಕೊಳ್ಳೋಣ. ಅದರಲ್ಲಿ ಯಾರೋ ಒಬ್ಬ ಗೆದ್ದ, ನೀನು ನಾನು ಇನ್ನೊಬ್ಬನು. ಹೊಡೆದಾಟದಲ್ಲಿ ಗೆದ್ದ ಅಂತ ಆಯ್ತು ಅಷ್ಟೇ. ಸತ್ಯ ಗೆಲ್ಲುವುದಿಲ್ಲ. ಆದರೆ ಸತ್ಯ ಗೆಲ್ಲುವುದು ಏತರಿಂದ? ನಿಜವನ್ನು ತಿಳಿಯಬೇಕು. ಆ ನಿಜ ಇರುವುದು ಎಲ್ಲಿ? ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಸೃಷ್ಟಿ ಸ್ಥಿತಿ ಲಯಗೊಳಿಸಬೇಕು ಅಂತ ನಮಗೆ ಆದಿಮಾಯೆಯ ಅಪ್ಪಣೆಯಾದದ್ದು. ಆ ನಿಜವನ್ನು ಕಳೆದ ಕಲ್ಪದಲ್ಲಿದ್ದಂತಹ ಆ ಜೀವರಾಶಿಗಳ ಬೀಜಸತ್ವ ಏನುಂಟು, ಅದು ಎಷ್ಟು, ಏನು, ಯಾರಲ್ಲಿ ಯಾವ ಪ್ರಮಾಣದಲ್ಲಿ ಉಂಟು ಎನ್ನುವುದರಿಂದ ಅದು ಅಧಿಕವಾಗಿದ್ದವ ಶ್ರೇಷ್ಠನೆಂದು, ಅದು ಕಡಿಮೆ ಇದ್ದವ ಕನಿಷ್ಠನೆಂದು ನಿರ್ಧರಿಸುವುದಕ್ಕೆ ಬರ್ತದೆ. ಆದ್ದರಿಂದ ವಾದದಿ ಫಲ ಇಲ್ಲ. ವಾದ ಬೇಡ. ಮತ್ತೆ ಇಬ್ಬರು ಒಂದಾದದ್ದು ಎನ್ನುವಲ್ಲಿ ಒಗ್ಗಟ್ಟು ಹೆಚ್ಚು ಉಂಟು ಅಂತ ಅರ್ಥ. ಅಷ್ಟೇ ಮಾತ್ರ ಅಲ್ಲ, ನಮ್ಮೊಳಗೆ ಅಭಿಪ್ರಾಯ ಭೇದ ಉಂಟು ಅಂತ, ಭೇದ ಇಲ್ಲ ಅಂತ ಅರ್ಥ. ಒಂದು ವೇಳೆ ಅದಲ್ಲ ಅಂತ ಆದ್ರೆ ಅಭಿಪ್ರಾಯ ಭೇದ ಉಂಟು ಅಂತ ಆಗುತ್ತಿತ್ತು.
ಮುಮ್ಮುಖವಾದಂತಹ ವಾದ ತೊಡಗುತ್ತಿದ್ದೇವೆ. ಆ. ಇದು ಹಾಗಲ್ಲ, ಹಿಮ್ಮುಖವಾದಂತಹ ವಾದ. ಆದದ್ರಿಂದ ವಾದದಲ್ಲಿ ಫಲ ಇಲ್ಲ, ಶೋಧನೆ ಮಾಡೋಣ. ಈಗ ನಿನ್ನಲ್ಲೂ ಒಂದಷ್ಟು ಸತ್ವಗಳಿರಬಹುದು, ಅದು ಏನು ಎನ್ನುವುದನ್ನು ನಾನು ಶೋಧಿಸಬೇಕು. ನನ್ನಲ್ಲೂ ಒಂದಷ್ಟು ಸತ್ವಗಳಿರಬಹುದು, ಅದೇನೆನ್ನುವುದನ್ನು ನೀನು ಶೋಧಿಸಬೇಕು. ಆ ಶೋಧನೆಯ ಪರಿಣಾಮವಾಗಿ ಅಲ್ಲಿದ್ದಂತಹ ಸತ್ಯವನ್ನು, ನಿಜವನ್ನು ಬಂದು ತಂದು ಹೇಳಬೇಕು. ಆವಾಗ ಶ್ರೇಷ್ಠ ಕನಿಷ್ಠ ಎನ್ನುವುದನ್ನು ಇತ್ಯರ್ಥ ಮಾಡುವುದಕ್ಕಾಗುತ್ತದೆ. ಹೊರತು ಸುಮ್ಮನೆ ಹೊಡೆದಾಟ ಬಡಿದಾಟದಲ್ಲಿ ಪ್ರಯೋಜನ ಇಲ್ಲ. ಮಾಡುವುದು ಬೇಡ ಅಂತ ಇಲ್ಲ, ಹಿಂದೆ ಪ್ರಯೋಜನ ಇಲ್ಲ. ಪೆಟ್ಟಿನಲ್ಲಿ ಹಿಂದೆ ನಿಂತಾಯ್ತು. ಹಾ, ಶೋಧನೆ ಅದು ನೀವಿಬ್ರು ಸೇರುವಾಗ ನನಗೊಂದು ಉತ್ಸಾಹ ಬಂದದ್ದು, ಹಾಗಾದ್ರೆ ನೋಡುವ ಅಂತ. ಮತ್ತೆ ಹೊಡಿಲಿಕ್ಕ ಬಡಿಲಿಕ್ಕ ಅಲ್ಲ, ಪ್ರಪಂಚ, ನಾಳಿನ ಪ್ರಪಂಚಕ್ಕೆ ನಾವು ಪೆಟ್ಟು ಕೊಡುವುದು ಅಲ್ಲ. ಅಲ್ಲಪ್ಪ, ಅಲ್ಲ, ವಾದವನ್ನು ಕೊಡುವುದಲ್ಲ. ಅಲ್ಲ ಅಲ್ಲ, ಸತ್ವವನ್ನು ಕೊಡಬೇಕು. ಹೌದು, ನಮ್ಮ ಆಚಾರ ಉಳಿದವರಿಗೆ ಆದರ್ಶವಾಗಿರಬೇಕು ಅಲ್ಲವೇ? ಶೋಧಿಸುವುದು. ಹಾ, ನನಗೆ ನಿನ್ನಲ್ಲಿ ಪೂರ್ಣ ವಿಶ್ವಾಸ ಉಂಟು. ಹಾ, ನೀ ಸತ್ಯ ಹೆಡತಿ ಬಂತು, ಮತ್ತೆ ಸತ್ಯ ಇರುವುದು ಇಲ್ಲೇ. ಹಾ, ಅಲ್ಲಿ ಎಂತ ಉಂಟು, ಇದ್ರೆ ಏನಿರ್ಲಿಕ್ಕಿಲ್ಲ. ಇದ್ರೊಬ್ಬ ಈಶ್ವರ ಇರ್ಬೋದು, ಒಳಗೋಗಿ ಕೂತವ ಅಡಗಿ. ಅಲ್ಲ, ಅವ ಕೂತವ ಅಂತ ಹೇಳಿದ್ರೆ ಆ ಆಕಾರದಲ್ಲಿ ಇಲ್ಲವಲ್ಲ. ಇಲ್ಲಪ್ಪ, ಲೀನ ಅದ. ಇದು ಶೈಲಿಯಲ್ಲೇ ಹೇಳಿದ್ದು ನಾನು. ಕೂತಿದ್ದಾನೆ, ಎಲ್ಲಿ ಕೂತಿದ್ದಾನೆ, ಯಾವ ಮೂಲೆಯಲ್ಲಿ ಅಂತಲ್ಲ, ಅದೇ ಶೈಲಿ ಅಷ್ಟೇ ಇದು. ಹೌದು, ಅವ ಈಗ ಅಲ್ಲಿ ಕಣ್ಣಿಗೆ ಕಾಣ್ಲಿಕ್ಕೆ ಕಾಣಬಹುದು ಅಂತ ಏನಿಲ್ಲ. ನೀನೇ ಒಳಗೆ ಹೋದ್ರೆ ಆದೀತ ಅಂತ. ತೊಂದರೆ ಇಲ್ಲ, ಯಾರನ್ನು ಯಾರು ಶೋಧಿಸುವುದು ಸರಿ. ಮೊದಲು ನೀ ನನ್ನನ್ನು ಶೋಧಿಸುವುದು, ಬಂದು ಹೇಳುವುದು, ಮತ್ತೆ ಅಗತ್ಯ ಬಿದ್ರೆ ಅದಾಗುವುದಿಲ್ಲ. ಅಗತ್ಯವಿದ್ರೆ ಎನ್ನುವ ಪ್ರಶ್ನೆ ಇಲ್ಲ. ಯಾಕಂದ್ರೆ ಈ ಶೋಧನೆ ಎನ್ನುವುದು ಪರಸ್ಪರ ಸಮಾನ. ನಿನ್ನನ್ನು ನಾನೂ ಶೋಧಿಸಬೇಕು, ಸತ್ಯವನ್ನು ಹೇಳಬೇಕು. ನನ್ನನ್ನು ನೀನೂ ಶೋಧಿಸಬೇಕು, ಬಂದು ಸತ್ಯವನ್ನು ಹೇಳಬೇಕು. ಆವಾಗಲೇ ನಾವು ಯಾರು, ಎಷ್ಟು, ಹೇಗೆ, ಏನು ಎನ್ನುವುದು ಇತ್ಯರ್ಥ. ಬಿದ್ರೆ ಅಂತ ಹೇಳಿದ್ದು ನಾನು. ನೀ ಬಂದೆಲ್ಲಾರು ನನ್ನನ್ನು ದೊಡ್ಡವ ಅಂತ ಒಪ್ಪಿದ್ರೆ ಮತ್ತೆ ನನಗೆ ಕೆಲಸ ಇಲ್ಲಲ್ಲ. ಹಾಗಾಗುವುದಿಲ್ಲ. ಯಾಕೆ ಗೊತ್ತಾ, ಅದು ಒಮ್ಮುಖವಾದಂತಹ ಒಂದು ತೀರ್ಮಾನದಂತೆ. ಈಗ ನಿನ್ನಲ್ಲಿ ವಿಶೇಷ ಉಂಟು ಎನ್ನುವುದನ್ನು ಹೇಳಿದೆ. ನಾ ಹೋಗ್ತಾನೆ, ನಾ ಹೋಗುದಿಲ್ಲ ಅಂತ ಹೇಳಿದಲ್ಲ. ನೀನು ಒಪ್ಪಿದ್ರೆ, ಹಾಗಾದ್ರೆ ಬಂದ್ರೆ ನೀ ನನ್ನ ದೊಡ್ಡವ ಅಂತ ಒಪ್ಪುದಿಲ್ಲ. ನಿನ್ನಲ್ಲಿ ವಿಶೇಷತೆ ಇದ್ರೆ ಅದನ್ನು ಮನಸ್ವಿ ಒಪ್ಪಿಕೊಂಡು ನಾನು ಆಡ್ತೇನೆ, ನೀನು ದೊಡ್ಡವ ಅಂತಲೇ ಹೇಳ್ತೇನೆ. ಆದ್ರೆ ನಾನೇನು ಎನ್ನುವುದು ಅಲ್ಲಿಗೆ ಇತ್ಯರ್ಥ ಆಗುವುದಿಲ್ಲವಲ್ಲ. ಆವಾಗ ನನ್ನ ಶೋಧನೆಯೂ ಆಗಬೇಕಾಗುತ್ತೆ. ಆದ್ರಿಂದ ಈ ಶೋಧನೆ ಎನ್ನುವುದು ಪರಸ್ಪರ ಸಮಾನ. ನಿನ್ನನ್ನು ನಾನು ಹೌದು, ನನ್ನನ್ನು ನೀನು ಹೌದು, ಶೋಧನೆ ಮಾಡಬೇಕು. ಯಾರು ಮೊದಲು ಹೇಳು? ಯಾರು ಆದೀತು, ನೀನೇ ಹೇಳು. ಆದೀತು, ನಾನು ಶೋಧನೆ ಮಾಡ್ಬೇಕಲ್ವೋ? ಹಾಗಾದ್ರೆ ಯಾರು ಆದೀತು? ನಾನು ನೀನು ಮೊದಲು ಅಂತ ಹೇಳಿದ ಲಕ್ಷ್ಯ ಏನು? ಮತ್ತೆ ನಾನು ಹೋಗಬೇಕಾಗಿ ಬರ್ಲಿಕ್ಕಿಲ್ಲ ಅಂತ. ನಾ ಹೋಗಬೇಕು ಅಂತಾರೆ, ನಾ ಮೊದಲು ಹೋಗಬೇಕು ಮಾತಾಡಿದ್ದೇ ಇಲ್ಲ. ಅದು ಶ್ರೇಷ್ಠವೋ ಕನಿಷ್ಠವೋ ಈರುವರು ಶೋಧನೆ ಮಾಡಿ ನಾನು ಮೊದಲು ಹೋಗಲಿಕ್ಕೆ ತಯಾರಿದ್ದೇನೆ. ನೀ ಮೊದಲು ಹೋಗುದಿದ್ದೆ, ನಾ ಮತ್ತೆ ಹೋಗ್ತೇನೆ. ಅಲ್ಲ, ನೀನು ಅವಕಾಶ ಕೊಟ್ಟರೆ ಮೊದಲು ನಾನು ಹೋಗ್ತೇನೆ. ಅವಕಾಶ ನಾನು ಮುಕ್ತವಾಗಿ ಆಗಲೇ ಹೇಳಿದ್ದೇನೆ, ನಾ ಕೊಡ್ತೇನೆ ಅಂತ. ಓ, ಇಲ್ಲ, ಮಾತಿನಲ್ಲಿ ಮಾತಾಡಿದ ದ್ವೇಷ ಇಲ್ಲ ಅಂತ. ದ್ವೇಷ ಇದ್ರೆ ಹೋಗುವಾಗ ಒದ್ದುಕೊಂಡು ಹೋಗ್ತಿದ್ದ. ಹೌದು, ಹಿಂಗಾಲಲ್ಲಿ ಗಡ 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 ಅಂತ. ಇಲ್ಲ ಇಲ್ಲ, ಹಾ 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 ಹೋಗ್ತಾ ಇದ್ದಾನೆ, ಹೋಗಲಿ. ನನ್ನ ಯೋಗ್ಯತೆಯನ್ನು ಗೊತ್ತು ಮಾಡಬೇಕು ಇವನಿಗೆ ಸ್ವಲ್ಪ. ಹೇಗೆಂತದ್ದು, ಹೋದಲ್ಲಿ ಹಿಂದೆ ಬರಲಿಕ್ಕೆ ಬಿಡುವುದಿಲ್ಲ ನಾನು. ಹೌದೌದು, ನವ ದೇಹಕ್ಕಿರುವಂತಹದ್ದು ನವದ್ವಾರಗಳು. 8 ದ್ವಾರವನ್ನು ಬಂಧಿಸಿದ್ದೇನೆ. ಒಂದು ದ್ವಾರ, ಅದೋ ದ್ವಾರ, ಅದನ್ನು ಬಿಟ್ಟಿದ್ದೇನೆ. ಯಾಕೆ ಅಂತ ಈಗ ಹೇಳುವುದಿಲ್ಲ, ಎಷ್ಟೊತ್ತಿಗೆ ಬರ್ತಾನೆ ಅಂತ ನೋಡು.